ಬಾನಿನ ಮುಂಬತ್ತಿ ಹಾರಿ ಅದಾಗಲೇ ಬೆಂಗಳೂರಿನ ಮನೆಗಳಲ್ಲಿನ ವಿದ್ಯುತ್ ದೀಪಗಳು ಗರಿಗೆದರಿದ್ದವು. ರಾತ್ರಿ ಜಾವ ಸುಮಾರು 10 ಗಂಟೆಯಾಗಿರಬಹುದು. ತಣ್ಣಗೆ ಬೀಸುತ್ತಿರುವ ಆಷಾಢ ಮಾಸದ ಗಾಳಿ. ತನ್ನ ಮನೆಯ ಮುಂದಿನ ಹುಲ್ಲಿನ ಹಾಸಿಗೆಯ ಮೇಲೆ ಕುಳಿತಿದ್ದ ಪರಂ ಮತ್ತು ಆತನ ಪ್ರಿಯ ಗೆಳೆಯನಾದ ಅಮರ್ನ ನಡುವೆ ಬಿರುಸಾದ ಮಾತಿನ ಸಮರ ನಡೆಯುತ್ತಿತ್ತು. ಆ ಕಾಳಗದಲ್ಲಿ ಸೋತದ್ದು ಮಾತ್ರ ಅವರ ಮುಂದಿದ್ದ ಮುಚ್ಚಳವನ್ನಷ್ಟೇ ತೆರೆದಿದ್ದ ಬಿಯರ್ನ ಬಾಟಲಿಗಳು. ಸಾಮಾನ್ಯವಾಗಿ ಇಡೀ ಪ್ರಪಂಚವೇ ಅವುಗಳ ಅಮಲನ್ನು ಹೀರಲು ಸಾಲಾಗಿ ಕಾದಿದ್ದರೆ, ಈ ಹೊತ್ತಿನಲ್ಲಿ ಮಾತ್ರ ಅವು ಪರಂ ಮತ್ತು ಅಮರ್ನ ಹೊಟ್ಟೆಯನ್ನು ಸೇರಲು ಬಹಳ ಕ್ಷಣಗಳಿಂದ ತವಕಿಸುತ್ತಿದ್ದವು. ಅಂದಹಾಗೆ ಅವರಿಬ್ಬರ ನಡುವಿನ ಈ ಮಹಾಭಾರತದ ಮೂಲವಸ್ತು ಆತ್ಮ. ಪರಂ ನಾಸ್ತಿಕನಾಗಿದ್ದು ದೇವರು, ದೈವ, ಆತ್ಮ, ಭೂತ ಮುಂತಾದವುಗಳನ್ನು ನಂಬದಿದ್ದವನಾಗಿದ್ದರಿಂದ ಈ ಆತ್ಮ ಎಂಬುದು ಪುಕ್ಕಲರು ಹುಟ್ಟಿಸಿರುವ ಕಾಲ್ಪನಿಕ ಗೊಂಬೆ ಎಂದು ಅಮರ್ನ ಒಟ್ಟಿಗೆ ವಾದಿಸುತ್ತಿದ್ದ. ಇದಕ್ಕೆ ಎದುರಾಗಿ ಅವುಗಳೆಲ್ಲದರ ಮೇಲೆ ಅಪಾರವಾದ ನಂಬಿಕೆಯನ್ನು ಹೊಂದಿದ್ದ ಅಮರ್ ತನ್ನ ಊರಾದ ಮಾಲ್ಗುಡಿ ಗ್ರಾಮದಲ್ಲಿ ನಡೆದ ಕೆಲವು ಘಟನೆಗಳನ್ನು ತನ್ನ ಗೆಳೆಯನಿಗೆ ವಿವರಿಸುತ್ತಾ, ಮಗ, ನಮ್ಮೂರಲ್ಲಿ ಇಂಥ ಸುಮಾರು ವಿಷಯಗಳು ನಡೆದಿದೆ ಎಂದು ಕೇಳಿದಾಗ ಪರಂ, ನೀನು ಕಣ್ಣಾರೆ ನೋಡಿದ್ಯಾ ಮಚ್ಚ ಅವನ್ನೆಲ್ಲ, ಮೊದಲು ಅದನ್ನ ಹೇಳು ಎಂದು ಹಾಸ್ಯಾಸ್ಪದವಾಗಿ ಟೀಕಿಸಿದ. ಅಮರ್ ಕೊಂಚ ಹತಾಶೆಯಿಂದಲೇ, ನಾನದನ್ನ ನೋಡಿಲ್ಲ ಗುರು, ಆದರೆ ಈ ಆತ್ಮಗಳನ್ನ ನೋಡಿರೋರು, ಅವುಗಳ ಕಾಟಗಳನ್ನ ಅನುಭವಿಸಿರೋರು ಹೇಳಿದ್ದಾರೆ, ಸೊ ನಾನು ಅದನ್ನ ನಂಬ್ತೀನಿ. ಈ ಮಾತಿನ ಚಕಮಕಿ ಸುಮಾರು ನಿಮಿಷಗಳ ಕಾಲ ಬ್ರೇಕ್ ಇಲ್ಲದ ಗಾಡಿ ಹಾಗೆ ಸಾಗುತ್ತಿರುತ್ತದೆ. ಈ ಸುದೀರ್ಘ ವಾಗ್ವಾದದಿಂದ ಬೇಸತ್ತ ಅಮರ್ ಕೈ ಮುಗಿಯುತ್ತಾ, ಲೋ ಪರಂ, ನಿನ್ನ ಹತ್ರ ವಾಟ್ಸಪ್ ನಂಗಂತೂ ಆಗಲ್ಲ. ಹೇಗೂ ಕಾಲೇಜ್ ಶುರುವಕ್ಕೆ ಇನ್ನೂ 1 ವಾರ ಇದೆ. ನಿನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನನ್ನ ತಂದೆ ಬರೆದಿರೋ ಕಥೆಗಳನ್ನ ಓದು. ನನ್ನ ತಂದೆ ನಮ್ಮೂರಲ್ಲಿ ನಡೆದಿರೋ ಸುಮಾರು ಘಟನೆಗಳು ಹಾಗೂ ಅವರೇ ತಾವೇ ಕಣ್ಣಾರೆ ಕಂಡಿರೋ ಆತ್ಮಗಳ ಬಗ್ಗೆ ಒಂದು ಬುಕ್ ಬರೆಯೋಕ್ಕೋಸ್ಕರ ಆ ಕಥೆಗಳನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಅದೂ ಸಾಲದಿದ್ರೆ ನಮ್ಮ ಮನೆ ಹಿಂದೆ ನಮ್ಮ ಕೆಲಸದವನು ರಂಗಜ್ಜ ಅನ್ನೋ ಮುದುಕ ಇದ್ದಾನೆ. ಅವನ್ನ ಕೇಳಿದ್ರೆ ಬ್ರಿಟಿಷರು ಕಾಲದ್ದೆಲ್ಲ ಅನುಭವಗಳನ್ನೆಲ್ಲ ಹೇಳ್ತಾನೆ. ಅದನ್ನೆಲ್ಲ ಕೇಳಿದ ಮೇಲೆ ಡಿಸೈಡ್ ಮಾಡು ಆತ್ಮ ಇದೆಯೋ ಇಲ್ವೋ ಅಂತ ಎಂದು ಹೇಳಿದಾಗ ಪರಂ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಸಮ್ಮತಿಸಿ ಅನಾಥವಾಗಿ ಬಿದ್ದಿದ್ದ ಬಿಯರನ್ನು ಕುಡಿಯುವ ಮೂಲಕ ಆ ಯುದ್ಧಕ್ಕೆ ತಡರಾತ್ರಿಯಲ್ಲಿ ಕದಮ ವಿರಾಮ ಘೋಷಿಸುತ್ತಾನೆ. ಮರುದಿನ ಸೂರ್ಯೋದಯವಾದ ನಂತರ ಅವರಿಬ್ಬರು ಮಾಲ್ಗುಡಿಯತ್ತ ಪ್ರಯಾಣ ಬೆಳೆಸಲು ಸಜ್ಜಾಗುತ್ತಾರೆ. ತಮ್ಮ ವಸ್ತ್ರಗಳನ್ನು ಇರಿಸಿದ್ದ ಲಗೇಜ್ನೊಂದಿಗೆ ಸಮೀಪದಲ್ಲಿದ್ದ ಬಸ್ ನಿಲ್ದಾಣಕ್ಕೆ ತೆರಳುತ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಇವರು ಏರಬೇಕಾದ ಬಸ್ ಆ ನಿಲ್ದಾಣಕ್ಕೆ ಬಂದು ತನ್ನ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಬದಿಯಲ್ಲಿ ನಿಂತಿದ್ದ ಇನ್ನಿತರ ಪ್ರಯಾಣಿಕರ ಮುಖಕ್ಕೆ ತನ್ನ ಕರಿಹೂಸನ್ನು ಬೋರ್ಗರೆದು ಮುನ್ನುಗ್ಗುತ್ತದೆ. ಬಸ್ಸನ್ನು ಏರಿದ ಗೆಳೆಯರು ತಮ್ಮ ಸೀಟಿನ ಸಂಖ್ಯೆಯನ್ನು ಪತ್ತೆ ಮಾಡಿ ಕಾಲು ನೀಡುತ್ತಾರೆ. ಬಹಳ ದೂರ ಚಲಿಸಿದ ಆ ವಾಹನ ಇನ್ನೇನು ಮಾಲ್ಗುಡಿಯ ಗ್ರಾಮವನ್ನು ಸೇರಬೇಕೆನ್ನುವಷ್ಟರಲ್ಲಿ ಆ ಬಸ್ಸಿನ ಕಂಡಕ್ಟರ್ ಬಸ್ಸಿನ ಬಾಗಿಲನ್ನು ಜೋರಾಗಿ ಬಡಿಯುತ್ತಾ, ಯಾರೇ ಅಲ್ಲಿ ಮಾಲ್ಗುಡಿ ಆ ನಿಲ್ದಾಣದ ಬರುವಿಕೆಯ ಮುನ್ಸೂಚನೆಯನ್ನು ಕೊಟ್ಟನು. ಕಂಡಕ್ಟರ್ನ ಕರ್ಕಶ ಧ್ವನಿಯನ್ನು ಕೇಳಿ ತಬ್ಬಿಬ್ಬಾಗಿ ತಮ್ಮ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಮೇಲೆದ್ದ ಪರಂ ಮತ್ತು ಅಮರ್ ತಮ್ಮ ಲಗೇಜುಗಳನ್ನು ಹಿಡಿದು ಇಳಿಯಲು ಸಿದ್ಧವಾಗಿ ಮುನ್ನಡೆದರು. ಇವರನ್ನು ಕೆಳಗಿಳಿಸಿದ ವಾಹನ ಇವರಿಗೂ ಸಹ ತನ್ನ ಹೂಸಿನ ಉಡುಗೊರೆಯನ್ನು ನೀಡಿ ಅಲ್ಲಿಂದ ಮಾಯವಾಯಿತು. ಸೂರ್ಯನ ಕಿರಣಗಳನ್ನು ಅದಾಗಲೇ ಹೀರಿಕೊಂಡಿದ್ದ ಚಂದ್ರನು ಬಹಳ ವಿಜೃಂಭಣೆಯಿಂದಲೇ ತನ್ನ ಬೆಳದಿಂಗಳ ಪುಷ್ಪವೃಷ್ಟಿಯ ಮೂಲಕ ತನ್ನ ಈ ಊರಿನ ಅತಿಥಿಗಳನ್ನು ಸ್ವಾಗತಿಸಿದನು. ಸುತ್ತ ಕಾಡು, ಅದರ ನಡುವೆಯೇ ಹಾದು ಹೋಗುವ ಡಾಂಬರಿನ ರಸ್ತೆ. ಆ ರಸ್ತೆಯ ಒಂದು ಬದಿಯಲ್ಲಿ ತನ್ನ ಯೌವನವನ್ನು ಕೈಚೆಲ್ಲಿ ವೃದ್ಧಾಪ್ಯದ ತುತ್ತ ತುದಿಯಲ್ಲಿ ಅನಾಥವಾಗಿ ನಿಂತಿದ್ದ ಮಾಲ್ಗುಡಿ ಬಸ್ ನಿಲ್ದಾಣ. ಬೆಳದಿಂಗಳಿದ್ದರೂ ಸಹ ಅದರ ಪರಿಣಾಮ ಅಷ್ಟಾಗಿರದೆ ಕಗ್ಗತ್ತಲಿನ ಗರ್ಭದಂತಿದ್ದ ಆ ಕಾಡಿನಲ್ಲಿ ಮಾಲ್ಗುಡಿ ಬಸ್ ನಿಲ್ದಾಣದ ಸಣ್ಣ ಸುಳಿವನ್ನು ಕೊಟ್ಟದ್ದು ಮಾತ್ರ ಈಗಲೋ ಆಗಲೋ ಕೊನೆಯುಸಿರೆಳೆಯಲು ಸಿದ್ಧವಾಗಿ ಉರಿಯುತ್ತಿದ್ದ ನಿಲ್ದಾಣದ 60 ಕ್ಯಾಂಡಲ್ ಬಲ್ಬು. ಆ ನಿಲ್ದಾಣದ ಪಕ್ಕದಲ್ಲಿಯೇ ಇದ್ದದ್ದು ಅಮರ್ನ ಮನೆಗೆ ಸಾಗುವ ಸಣ್ಣ ಮಣ್ಣಿನ ರಸ್ತೆ.
ಚಂದ್ರಮನ ಬೆಳದಿಂಗಳ ಸಹಾಯದಿಂದಲೇ ಆ ರಸ್ತೆಯಲ್ಲಿ ಸಾಗಿದ್ದ ಪರಂ ಮತ್ತು ಅಮರ್ಗೆ ಸ್ವಲ್ಪ ದೂರ ನಡೆಯುತ್ತಲೇ ಕಾಡೆಲ್ಲ ಕಳೆದು ಈಗಷ್ಟೇ ಬೆಳೆದು ಕಟಾವಿಗೆ ಸಿದ್ಧವಾಗಿ ನಿಂತಿದ್ದ ಪೈರುಭರಿತ ಗದ್ದೆಗಳ ದರ್ಶನವಾಯಿತು. ಹೀಗೆ ಹೆಜ್ಜೆ ಹಾಕುತ್ತಿರುವಾಗ ದೂರದ ಗದ್ದೆಯೊಂದರಿಂದ ಯಾವುದೋ ಒಂದು ಅಳುವ ಧ್ವನಿ ಇವರಿಬ್ಬರ ಕಿವಿಗೆ ನಾಟಿತು. ಅಮರ್ಗೆ ಇದು ಸರ್ವೇ ಸಾಧಾರಣವೆನಿಸಿದರೂ ಪಕ್ಕದಲ್ಲಿದ್ದ ಪರಂಗೆ ಆ ಧ್ವನಿಯು ತೀರ ಕುತೂಹಲ ಮೂಡಿಸಿತು. ಅಮರ್ ಎಷ್ಟು ಮನವೊಲಿಸಿದರೂ ಕೇಳದ ಪರಂ ಆತನ ಬಿಗಿಮುಷ್ಟಿಯಿಂದ ತನ್ನ ಕೈ ಬಿಡಿಸಿಕೊಂಡು ಆ ಧ್ವನಿಯನ್ನು ಹಿಂಬಾಲಿಸುತ್ತಾ ರಭಸವಾಗಿ ನಡೆದನು. ಆತ ಆ ಧ್ವನಿಯನ್ನು ಇನ್ನೇನು ಸಮೀಪಿಸುತ್ತಿದ್ದಂತೆಯೇ ಆ ಗದ್ದೆ ಬದಿಯ ದಂಡೆಯ ಮೇಲೆ ಒಂದು ಮನುಷ್ಯ ಆಕೃತಿಯು ಕುಳಿತಿರುವುದನ್ನು ಗಮನಿಸಿದ. ಹರಿದ ಪ್ಯಾಂಟು, ಬನಿಯಾನು, ಕೋಟು ಧರಿಸಿದ್ದ ಆ ವ್ಯಕ್ತಿಯು ತನ್ನ ಎರಡೂ ಕೈಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಭೂಮಿಯನ್ನು ನೋಡುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅಲ್ಲಿಯವರೆಗೂ ವೇಗವಾಗಿದ್ದ ಪರಂನ ನಡಿಗೆ ಕೊಂಚ ಕೊಂಚವೇ ನಿಧಾನಿಸತೊಡಗಿತು. ನಿಶ್ಶಬ್ದವಾಗಿದ್ದ ಆ ವಾತಾವರಣದಿಂದಲೋ ಏನೋ ಆತನ ಎದೆಬಡಿತ ಈಗ ಮೊದಲಿಗಿಂತಲೂ ಜೋರಾಗಿ ಸ್ವತಃ ಆತನಿಗೆ ಕೇಳಿಸತೊಡಗಿ ಮುಖ ಬೆವರಿತು. ಹಿಂದೆ ಕೊಂಚ ದೂರದಿಂದ ಅಮರ್ನ ಎಚ್ಚರಿಕೆ ಧ್ವನಿಯು ಕೇಳಿಸಿದರೂ ಸಹ ಅದನ್ನು ಲೆಕ್ಕಿಸದ ಪರಂ ಮುನ್ನಡೆದು ದಂಡೆಯ ಮೇಲೆ ಕುಳಿತಿದ್ದ ಆ ವ್ಯಕ್ತಿಯನ್ನು ಸಮೀಪಿಸಿ ಆತನ ಕೈಯನ್ನು ಮಂದಗತಿಯಲ್ಲಿ ಮುಟ್ಟಿದೊಡನೆ ವಯಸ್ಸಾದ ಆ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಕಿರಿಚಿಕೊಂಡು ದಂಡೆಯಿಂದೆದ್ದು ಪರಂನ ಮೈ ಮೇಲೆ ಹಾರಿ ಆತನನ್ನು ನೆಲಕ್ಕೆ ಕೆಡವಿಕೊಂಡು ಆತನ ಕುತ್ತಿಗೆಯನ್ನು ಹಿಸುಕುತ್ತಾ ಯಾವುದೋ ತಿಳಿಯದ ಭಾಷೆಯಲ್ಲಿ ಏನೇನೋ ಗೊಣಗತೊಡಗಿದ. ತನ್ನ ಗೆಳೆಯನ ಈ ಅಸಹಾಯಕ ಸ್ಥಿತಿಯನ್ನು ಅರಿತ ಅಮರ್ ತನ್ನ ಕೈಯಲ್ಲಿದ್ದ ಸೂಟ್ಕೇಸನ್ನು ಅಲ್ಲೇ ಧಪ್ ಎಂದು ಬಿಸಾಡಿ ಒಂದೇ ಸಮನೆ ಓಡುತ್ತಾ ಅಲ್ಲೇ ಪಕ್ಕದ ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದ ಜಲ್ಲೆಯೊಂದನ್ನು ಕಿತ್ತು ಅವರಿಬ್ಬರಿದ್ದ ಸ್ಥಳಕ್ಕೆ ಸಮೀಪಿಸುತ್ತಿರುವಂತೆಯೇ ಪರಂನನ್ನು ಕೆಡವಿಕೊಂಡಿದ್ದ ಆ ವ್ಯಕ್ತಿ ಅಮರ್ನ ಕೈಯಲ್ಲಿದ್ದ ಕಬ್ಬಿನ ಜಲ್ಲೆಯನ್ನು ಕಂಡು ಹೆದರಿ ಪರಂನನ್ನು ತೊರೆದು ಅಮರ್ನನ್ನು ನೋಡುತ್ತಾ ಜೋರಾಗಿ ಗೊಣಗಿಕೊಂಡು ಗದ್ದೆಯ ಇನ್ನೊಂದು ದಿಕ್ಕಿನಡೆಗೆ ಇಂಗು ತಿಂದ ಮಂಗನಂತೆ ಓಡುತ್ತಾ ಮುಗ್ಗರಿಸಿ ಬೀಳುತ್ತಾ ಪುನಃ ಏಳುತ್ತಾ ಓಡಿ ಹೋದನು. ಇತ್ತ ಪರಂ ತನ್ನ ಕತ್ತನ್ನು ಸವರಿಕೊಂಡು ಏದುಸಿರು ಬಿಡುತ್ತಾ ಬಹಳ ಆಯಾಸದಿಂದ ಮೇಲೆದ್ದು ಬಟ್ಟೆಯನ್ನು ಒದರಿಕೊಳ್ಳುತ್ತಾ ತನ್ನ ಗೆಳೆಯನ ಮುಖವನ್ನು ನೋಡಲು ಮುಜುಗರಗೊಂಡು ತಲೆ ತಗ್ಗಿಸಿ ಆತನ ಕಡೆಗೆ ನಡೆದನು. ಅಲ್ಲಿಯವರೆಗೂ ಆತಂಕದಿಂದಿದ್ದ ಅಮರ್ ತನ್ನ ಗೆಳೆಯನ ಪೇಚಾಟವನ್ನು ಕಂಡು ತನ್ನ ಕೈಲಿದ್ದ ಕಬ್ಬಿನ ಜಲ್ಲೆಯನ್ನು ಬಿಸಾಡಿ ಹೊಟ್ಟೆ ಹಿಡಿದುಕೊಂಡು ನಗತೊಡಗಿದ. ನಂತರ ತನ್ನೆಡೆಗೆ ಬರುತ್ತಿದ್ದ ಪರಂನನ್ನು ಅಲ್ಲಿಯೇ ನಿಲ್ಲಲು ಹೇಳಿ ಅನಾಥವಾಗಿ ಬಿಟ್ಟು ಬಂದಿದ್ದ ಸೂಟ್ಕೇಸ್ಗಳನ್ನು ಪುನಃ ಎತ್ತುಕೊಂಡು ಇಬ್ಬರು ಮನೆಯ ದಾರಿ ಹಿಡಿದರು. ಹೀಗೆ ಹೆಜ್ಜೆ ಹಾಕುತ್ತಿರುವಾಗ ಒಣಗಿದ ಅಡಿಕೆ ಎಲೆಯಲ್ಲಿ ಮಾಡಲಾದ ಕರಾವಳಿ ಜನರು ಬಳಸುವ ಟೋಪಿಯನ್ನು ಧರಿಸಿ, ಅಂದರೆ ಹಾಳೆಯನ್ನು ಧರಿಸಿ ಬರೀ ಮೈಯಲ್ಲಿ ತನ್ನ ಕಚ್ಚೆಯನ್ನು ಎಳೆದುಕೊಳ್ಳುತ್ತಾ ಇವರ ಮುಂದೆಯೇ ಕೊಂಚ ದೂರದಲ್ಲಿ ಸಾಗುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಗುರುತಿಸಿದ ಅಮರ್ ಜೋರಾಗಿ ರಂಗಜ್ಜ ಎಂದು ಕೂಗಿದಾಗ ಇಳಿಯ ವಯಸ್ಸಿನ ಆ ವ್ಯಕ್ತಿ ಅಲ್ಲೇ ನಿಂತು ಹಿಂದಿರುಗಿ ತನ್ನ ಹಸ್ತವನ್ನು ಹಣೆಯ ಸಮಕ್ಕೇರಿಸಿ ಕಣ್ಣು ಚಿಕ್ಕದು ಮಾಡುತ್ತಾ ತನ್ನ ಹಿಂದೆಯಿಂದ ಕರೆದವರು ಯಾರೆಂದು ಗುರುತಿಸಲಾಗದೆ ಯಾರ ಶಂಬಣ್ಣನ ಎಂದು ಪ್ರಶ್ನಿಸಿದಾಗ ಬಿರುಸಾಗಿ ಹೆಜ್ಜೆ ಹಾಕುತ್ತಾ ಆ ವ್ಯಕ್ತಿಯ ಹತ್ತಿರ ನಡೆದ ಅಮರ್ ನಾನಜ್ಜ ಮಾಣಿ ಎಂದು ಹೇಳಿದ ಕ್ಷಣ ರಂಗಜ್ಜನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಮರ್ನ ತೋಳನ್ನು ಸವರುತ್ತಾ ಓ ಚಿಕ್ಕದಣಿ ಎಂತ ರಜುವ ಪರವೂರಿಂದ ನಮ್ಮೂರ್ ಕಡೆ ಬಪ್ಪಕ್ಕೆ ಮನ್ಸ್ ಮಾಡಿರಿಯಲ್ಲ ಎಂದು ರಂಗಜ್ಜ ತನ್ನೂರಿನ ಆಡುಭಾಷೆಯಲ್ಲಿ ಅಮರ್ನನ್ನು ವಿಚಾರಿಸಿದಾಗ ಅಮರ್ ಉತ್ತರಿಸುತ್ತಾ ಹೌದಜ್ಜ, ಬೆಂಗಳೂರಾಗೆ ಬೋರ್ ಹೊಡಿತಿತ್ತು, ಅದಕ್ಕೆ ಊರ್ ಕಾಂಬ ಅಂದಳಿ ಬಂದದ್ದು ಎಂದಾಗ ರಂಗಜ್ಜ ಸ್ವಲ್ಪ ತಡೆದು ಓ ಹೌದಾ, ನೀರು ಎಷ್ಟಾಳಕ್ಕೆ ಸಿಕ್ತಿತ್ತು ಮಗ ಎಂದು ಪ್ರಶ್ನಿಸಿದಾಗ ಪಕ್ಕದಲ್ಲೇ ಇದ್ದ ಪರಂ ರಂಗಜ್ಜನ ಈ ಮುಗ್ಧ ಮಾತುಗಳನ್ನು ಕೇಳಿ ಮುಗುಳ್ನಕ್ಕು ಅಜ್ಜ, ಬೋರ್ ಅಂದ್ರೆ ನೀರು ಬಪ್ಪು ಬೋರ್ ಅಲ್ಲ,
ಬೇಜಾರಾಗಿತ್ತು ಅಂತ ಹೇಳಿದ್ದವನು ಎಂದು ಅರ್ಥೈಸಿದಾಗ ಅಲ್ಲಿಯವರೆಗೂ ಅಮರ್ನ ಪಕ್ಕದಲ್ಲಿದ್ದ ಆ ಇನ್ನೊಬ್ಬ ಹುಡುಗನನ್ನು ಅಷ್ಟಾಗಿ ಗಮನಿಸಿದ ರಂಗಜ್ಜ ಅಮರ್ನ ಬಳಿ ತಿರುಗಿ ತನ್ನ ಕಣ್ಸನ್ನೆಯಿಂದಲೇ ಪರಂನನ್ನು ತೋರಿಸುತ್ತಾ ಯಾರಿವ ಎಂದು ಕೇಳಿದಾಗ ಅಮರ್ ನನ್ನ ಬೆಂಗಳೂರು ದೋಸ್ತಿ ಅಜ್ಜ ಎನ್ನುತ್ತಾನೆ. ಆಗ ರಂಗಜ್ಜ ಪರಂನನ್ನು ಕಂಡು ನಮಸ್ಕರಿಸಿ ಆತನ ಮಣ್ಣಾಗಿದ್ದ ಬಟ್ಟೆಯನ್ನು ಗಮನಿಸಿ ಇದೆಂತ ಮಾಣಿ, ನಿನ್ ದೋಸ್ತಿ ಬರೋತ್ತಿಗೆ ಎಲ್ಲಾದರೂ ಕಾಲ್ಜಾರಿ ಬಿದ್ರಾ ಎಂದು ಕೇಳಿದಾಗ ನಗುತ್ತಾ ತನ್ನ ಗೆಳೆಯನ ಭುಜವನ್ನು ಆಲಂಗಿಸಿ ಅಲ್ಲ ಅಜ್ಜ, ನಾ ಎಷ್ಟೇ ಹೇಳ್ರು ನನ್ನ ಮಾತು ಕೇಳದೆ ಆ ಮರಲ ತಿಮ್ಮಣ್ಣನ ಮುಟ್ಟಕ್ಕೆ ಹೋದ. ಅವ ಗೊತ್ತಲ್ಲ ಇವನ್ನ ನೆಲಕ್ಕೆ ಕೈಕಂಡು ಸಾಮಾ ಕೊಟ್ಟ ಎಂದ ಕ್ಷಣ ರಂಗಜ್ಜ ಅಲ್ಲಲ್ಲಿ ಹೊಗೆ ಸೊಪ್ಪು ಅಂಟಿಕೊಂಡಿದ್ದ ತಮ್ಮ ಹುಳುಕು ಹಲ್ಲುಗಳ ದರ್ಶನವನ್ನು ಇವರಿಬ್ಬರಿಗೂ ದಯಪಾಲಿಸಿದರು. ಘನಘೋರವಾದ ಹಲ್ಲುಗಳನ್ನು ಕಂಡ ಪರಂಗೆ ಕೆಲ ಹೊತ್ತಿನ ಹಿಂದೆ ನಡೆದಿದ್ದ ಹುಚ್ಚನೊಟ್ಟಿಗಿನ ಹೋರಾಟವೇ ಬಲು ಲೇಸೆನಿಸಿತು. ನಂತರದಲ್ಲಿ ಈ ಮೂವರು ತಮ್ಮ ತಮ್ಮ ಪರಸ್ಪರ ಕುಶಲೋಪರಿಯನ್ನು ವಿಚಾರಿಸಿಕೊಳ್ಳುತ್ತಾ ಮನೆಯನ್ನು ತಲುಪಿದರು. ಇದೇ ಮೊದಲ ಬಾರಿಗೆ ಅಮರ್ನ ಮನೆಯನ್ನು ಕಂಡ ಪರಂಗೆ ಅದೊಂದು ಭೂಲೋಕದೊಳಗಿನ ನಿಸರ್ಗ ಕಾಶಿ ಎಂದೆನಿಸಿತು. ಮನೆಯ ಮುಂದೆ 10 ಅಡಿಕೆ ಮರಗಳು, ಅಕ್ಕಪಕ್ಕದಲ್ಲಿ ದಾಸವಾಳ, ಮಲ್ಲಿಗೆ ಇತ್ಯಾದಿ ಹೂಗಳ ಬನ. ಮನೆಯ ಹಿಂದೆ ನಡೆದರೆ ಸಾಲು ಸಾಲಾಗಿ ನಿಂತು ಆ ಮನೆಯನ್ನು ಕಾವಲು ಕಾಯುತ್ತಿದ್ದ ಬಾಳೆ ಗಿಡಗಳು. ಅವುಗಳ ಹಿಂದೆ ಕೂಗಳತೆಯ ದೂರದಲ್ಲಿ ನಿಶ್ಚಳವಾಗಿ ಹರಿಯುತ್ತಿದ್ದ ಸೀತಾ ನದಿ. ಆ ನದಿಯ ದಂಡೆಯ ಮೇಲೆಂದು ಲ್ಯಾಟಿನ್ ಬೆಳಕಿನಿಂದ ಬೆಳಗುತ್ತಿದ್ದ ರಂಗಜ್ಜನ ಹುಲ್ಲಿನ ಗುಡಿಸಲು. ಈ ಎಲ್ಲ ದೇಸಿ ಸೌಂದರ್ಯಕ್ಕೆ ರಾಜಮುಕುಟದಂತಿದ್ದದ್ದು ಅಮರ್ನ ದೊಡ್ಡ ಹಂಚಿನ ಮನೆ. ಅಮರ್ನ ಮನೆ ಕೊಂಚ ಎತ್ತರದ ದಿಬ್ಬದ ಮೇಲಿದ್ದರೆ ರಂಗಜ್ಜನ ಗುಡಿಸಲು ನದಿಯ ತಗ್ಗು ಪ್ರದೇಶದಲ್ಲಿತ್ತು. ಪುರಾತನ ಕಾಲದಿಂದಲೂ ತನ್ನ ಸೌಂದರ್ಯವನ್ನು ಕಾಪಾಡಿಕೊಂಡು ಬಂದಿರುವ ಅಮರ್ನ ಹಂಚಿನ ಮನೆಗೆ ಅಲ್ಲಲ್ಲಿ ಮಾತ್ರ ಸಣ್ಣ ಸಣ್ಣ ಬಿರುಕುಗಳ ಮುಪ್ಪು. ಮನೆಯ ಎದುರು ಎಡಭಾಗದಲ್ಲಿ ಆ ಹುಣ್ಣಿಮೆ ಚಂದ್ರನನ್ನೂ ಸಹ ನುಂಗಿ ನೀರು ಕುಡಿಯುತ್ತಿದ್ದ ಸಣ್ಣ ಬಾವಿ. ಅದರ ಪಕ್ಕದಲ್ಲಿಯೇ ಇದ್ದ ತುಳಸಿ ಕಟ್ಟೆಯು ಆ ಮನೆಯ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಈ ಸುಂದರವಾದ ನೋಟಕ್ಕೆ ಮತ್ತಷ್ಟು ಮೆರುಗು ಕೊಟ್ಟದ್ದು ಅಲ್ಲಲ್ಲಿ ತನ್ನ ಬೆಳಕಿನ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದ ಮಿಂಚುಹುಳಗಳು. ಆದರೆ ಈ ರಮ್ಯತೆಗೆ ಕೊಂಚ ಮಟ್ಟಿಗೆ ಧಕ್ಕೆ ಉಂಟು ಮಾಡಿದ್ದು ಮಾತ್ರ ಭಯ ಹುಟ್ಟಿಸುವ ಜೀರುಂಡೆಯ ಕರ್ಕಶ ಶಬ್ದ. ಈ ಶಬ್ದವನ್ನು ಲೆಕ್ಕಿಸದೆ ಕೇವಲ ಪ್ರಕೃತಿಯ ಸೌಂದರ್ಯವನ್ನಷ್ಟೇ ಅನುಭವಿಸುತ್ತಿದ್ದ ಪರಂಗೆ ತನ್ನ ಪ್ರಯಾಣದ ಆಯಾಸವೆಲ್ಲ ಕಳೆದು ನವ ಚೈತನ್ಯ ಮೂಡಿತು. ಜೊತೆಯಲ್ಲಿ ಬಂದಿದ್ದ ರಂಗಜ್ಜ ಇವರಿಬ್ಬರಿಗೂ ವಿದಾಯ ಹೇಳಿ ಅಮರ್ನ ಮನೆಯ ಹಿಂದಿನ ದಿಬ್ಬವನ್ನು ಇಳಿದು ತನ್ನ ಗೂಡನ್ನು ಸೇರಿಕೊಂಡನು. ಅಮರ್ ಮತ್ತು ಪರಂ ಬಾವಿಕಟ್ಟೆಯಲ್ಲಿ ತಮ್ಮ ಕೈಕಾಲು ಮುಖವನ್ನು ತೊಳೆದುಕೊಂಡು ಮನೆಯ ಜಗಲಿಯ ಮೇಲೆ ಕುಳಿತು ವಿಶ್ರಮಿಸಿದರು. ಅದಾಗಲೇ ತನ್ನ ಮಗನ ಬರುವಿಕೆಯನ್ನು ಕಾದು ಕುಳಿತಿದ್ದ ಅಮರ್ನ ತಾಯಿ ಸೀತಾಬಾಯಿಗೆ ಹೊರಗೆ ಯಾರೋ ಮಾತನಾಡುತ್ತಿದ್ದ ಸ್ವರ ಕೇಳಿಸಿತು. ತಕ್ಷಣವೇ ಆನಂದದಲ್ಲಿ ಮನೆಯೊಳಗಿನಿಂದ ಒಂದು ಚೊಂಬಿನಲ್ಲಿ ನೀರು, ಮತ್ತೊಂದು ತಟ್ಟೆಯಲ್ಲಿ ಕಾಯಿಚೂರು ಬೆಲ್ಲವನ್ನು ತಂದು ಜಗಲಿಯ ಮೇಲೆ ಆಯಾಸದಿಂದ ಕುಳಿತಿದ್ದ ಗೆಳೆಯರಿಗೆ ಕೊಟ್ಟು ಅವರ ಕುಶಲೋಪರಿಯನ್ನು ವಿಚಾರಿಸಿದರು. ಬರುವ ದಾರಿಯಲ್ಲಿ ಆದ ಅವಾಂತರದ ಕಥೆಗಳಿಗೆ ಹೂಂಕುಟ್ಟಿ ನಂತರ ಅವರಿಬ್ಬರ ಅಭ್ಯಂಜನಕ್ಕೆ ಬಿಸಿನೀರನ್ನು ತಯಾರು ಮಾಡಲು ಸ್ನಾನದ ಕೋಣೆಯೊಳಗೆ ನಡೆದರು. ತನ್ನ ತಂದೆಯ ಸುಳಿವೇ ಇಲ್ಲದ ಕಾರಣದಿಂದ ಅಮ್ಮನ ಹಿಂದೆಯೇ ಹೆಜ್ಜೆ ಹಾಕಿದ ಅಮರ್ ಸ್ನಾನದ ಕೋಣೆಯೊಳಗೆ ನಡೆದು ತಂದೆಯ ಬಗ್ಗೆ ವಿಚಾರಿಸಿದಾಗ ಆತನ ತಂದೆ ಅಲ್ಲೇ ಹತ್ತಿರವಿದ್ದ ಶೆಟ್ಟರ ಅಂಗಡಿಯ ಜಗಲಿಯ ಮೇಲೆ ಕುಳಿತು ತನ್ನ ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಿರಬಹುದೆಂಬ ಮಾಹಿತಿ ಪಡೆದು ಹೊರಬಂದನು. ತನ್ನ ತಂದೆಯನ್ನು ಕರೆದುಕೊಂಡು ಬರುವುದಾಗಿ ಪರಂಗೆ ತಿಳಿಸಿದ ಅಮರ್ ಆತನಿಗೆ ಮನೆಯೊಳಗೆ ಹೋಗುವುದಕ್ಕೆ ಹುಕುಂ ನೀಡಿ ಅಲ್ಲಿಂದ ಶೆಟ್ಟರ ಅಂಗಡಿಯ ಕಡೆಗೆ ನಡೆಯುತ್ತಾನೆ. ಆ ಕಡೆಯಿಂದ ಹಂಡೆಗೆ ಉರಿಯನ್ನು ಕಾಯಿಸಲಿಟ್ಟು ಬಂದ ಸೀತಾಬಾಯಿ ಪರಂನನ್ನು ಕರೆದು ಒಳ ನಡೆಯುತ್ತಾರೆ. ಮನೆಯ ಒಂದು ಕಡೆ ಅಡಿಕೆ ತುಂಬಿದ ಗೋಣಿ ಚೀಲಗಳ ರಾಶಿ, ಅದರ ಎದುರು ನೆಲದ ಮೇಲೆ ಒಣಗಿಸಿರುವ ಹಸಿ ಅಡಿಕೆಗಳು, ಅಲ್ಲೇ ಪಕ್ಕದಲ್ಲಿ ಮಾಡಿಗೆ ನೇತಾಕಿದ್ದ ಈರುಳ್ಳಿ ಗೊಂಚಲು. ಇವುಗಳನ್ನು ಕಂಡ ಪರಂಗೆ ಕಣ್ಣು ಅರಳಿದವು.
ಅವನ ಮುಖಚರ್ಯೆಯನ್ನು ಗಮನಿಸುತ್ತಿದ್ದ ಸೀತಾಬಾಯಿ ಕೋಣೆಯೊಳಗಿನಿಂದ ಒಂದು ಮರದ ಕುರ್ಚಿಯನ್ನು ತಂದಿಟ್ಟು ಆತನನ್ನು ಕೂರಲು ಹೇಳಿದರು. ಪರಂ ತನ್ನ ಗೆಳೆಯನ ತಾಯಿಯ ಈ ಸತ್ಕಾರಕ್ಕೆ ಧನ್ಯವಾದ ತಿಳಿಸಿ ಕುರ್ಚಿಯ ಮೇಲೆ ಕುಳಿತನು. ಕೂತಲ್ಲೇ ಕುತೂಹಲದಿಂದ ಮನೆಯ ಸುತ್ತಮುತ್ತ ಕಣ್ಣಾಡಿಸುತ್ತಿದ್ದ ಆತನಿಗೆ ಆತನ ಎದುರಿಗಿದ್ದ ಗೋಡೆಯ ಮೇಲೆ ನೇತು ಹಾಕಿದ್ದ ಇಬ್ಬರು ವ್ಯಕ್ತಿ ಅಕ್ಕಪಕ್ಕ ನಿಂತಿರುವ ಭಾವಚಿತ್ರವೊಂದು ಕಣ್ಣಿಗೆ ಬೀಳುತ್ತದೆ. ಬದಿಯಲ್ಲಿ ಗೋಡೆಗೆ ಹೊರಗೆ ನಿಂತಿದ್ದ ಸೀತಾಬಾಯಿಯನ್ನು ಕರೆದು ಆ ಭಾವಚಿತ್ರದಲ್ಲಿನ ಇಬ್ಬರು ಯಾರು ಎಂದು ಕೇಳಿದಾಗ ಅವರು ಅಮರ್ನ ತಂದೆ ಮತ್ತು ತೀರಿಕೊಂಡ ಅವನ ದೊಡ್ಡಪ್ಪ ಜೊತೆಯಲ್ಲಿ ತೆಗೆಸಿಕೊಂಡ ಕೊನೆಯ ಭಾವಚಿತ್ರವೆಂದು ಅಮರ್ನ ತಾಯಿ ತಿಳಿಸುತ್ತಾರೆ. ಅಮರ್ನ ತಾಯಿ ರಾತ್ರಿಯ ಊಟಕ್ಕೆ ತಯಾರಿ ನಡೆಸುವುದಕ್ಕೆಂದು ಪರಂನ ಅಪ್ಪಣೆ ಪಡೆದು ಅಡಿಗೆ ಮನೆಗೆ ಹೋಗಿ ಗ್ಯಾಸ್ ಒಲೆಯನ್ನು ಹಚ್ಚುವ ಪ್ರಯತ್ನ ನಡೆಸುತ್ತಾರೆ. ಆದರೆ ಸಿಲಿಂಡರ್ ಖಾಲಿಯಾಗಿರುವುದರಿಂದ ಅವರ ಎಲ್ಲ ಪ್ರಯತ್ನಗಳು ವಿಫಲಗೊಳ್ಳುತ್ತದೆ. ಇಂದಿನ ಊಟಕ್ಕೆ ಮೊದಲನೇ ಹೆಂಡತಿ ಪಾದವೇ ಗತಿಯೆಂದು ನೆನೆದು ಅಡಿಗೆ ಮನೆಯ ಇನ್ನೊಂದು ಮೂಲೆಯಲ್ಲಿದ್ದ ಸೌದೆ ಒಲೆಯ ಹತ್ತಿರ ಸರಿದು ನೋಡಿದಾಗ ಇದ್ದ ಸೌದೆಗಳನ್ನೆಲ್ಲ ಈ ಹಿಂದೆಯೇ ಹಂಡೆಯ ನೀರು ಕಾಯಿಸಲಿಕ್ಕೆ ಉಪಯೋಗಿಸಿರುವುದು ನೆನಪಾಗಿ ಹತಾಶೆಯಿಂದ ಅವರ ಮುಖ ಸಣ್ಣಗಾಗುತ್ತದೆ. ತನ್ನ ಗಂಡ ಮಗ ಇಬ್ಬರೂ ಲಭ್ಯವಿಲ್ಲದಿರುವ ಕಾರಣದಿಂದ ಸೀತಾಬಾಯಿ ಬೇರೆ ಯಾವ ದಾರಿಯೂ ಕಾಣದೆ ಸ್ವತಃ ತಾವೇ ಕಾಡಿಗೆ ಹೋಗಿ ಸೌದೆಯನ್ನು ಒಟ್ಟು ಮಾಡಿ ತರಬೇಕೆಂದು ನಿಶ್ಚಯಿಸುತ್ತಾರೆ. ಆದರೆ ಮನೆಯೊಳಗೆ ಕುಳಿತಿದ್ದ ಅತಿಥಿಗೆ ಸೌದೆ ಖಾಲಿಯಾದ ವಿಷಯದ ಬಗ್ಗೆ ತಿಳಿಸದೆ ಜನಸಿ ತರುವುದಾಗಿ ಹೇಳಿ ಹೊರಬಂದು ಜಗಲಿಯ ಮೂಲೆಯಲ್ಲಿದ್ದ ಮರದ ಹಾಳೆಯನ್ನು ತಲೆಗೇರಿಸಿ ಮನೆಯ ಮಾಳಿಗೆಯಲ್ಲಿ ನೇತು ಹಾಕಿದ್ದ ಲ್ಯಾಟಿನ್ನನ್ನು ಅಂಟಿಸಿಕೊಂಡು ಬಾವಿಕಟ್ಟೆಯ ಹತ್ತಿರ ಇಟ್ಟಿರಿಸಿದ್ದ ಮರದ ಗೂಡಿಗೆ ಕೈಹಾಕಿ ಒಂದು ಚೂಪಾದ ಕತ್ತಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರ ನಡೆಯುತ್ತಾರೆ. ಮನೆಯಲ್ಲಿ ಒಂಟಿಯಾಗಿ ಕುಳಿತಿದ್ದ ಪರಂಗೆ ಹೊರಗಿನ ಪ್ರಕೃತಿ ಸೌಂದರ್ಯವನ್ನು ಮತ್ತಷ್ಟು ಸವಿಯಬೇಕೆಂಬ ಆಸೆ ಮನಸ್ಸಿನಲ್ಲಿ ಕೆರಳಿ ಹೊರಬಂದನು. ಈಗ ಒಬ್ಬಂಟಿಯಾದುದರಿಂದ ಅಲ್ಲಿನ ನಿಶ್ಶಬ್ದತೆಯಿಂದಲೋ ಏನೋ ಜೀರುಂಡೆಗಳ ಕರ್ಕಶ ಶಬ್ದ ಮತ್ತಷ್ಟು ದಿಗಿಲು ಹುಟ್ಟಿಸಿತು. ಮಾಲ್ಗುಡಿಯ ಆ ಕತ್ತಲು ಪರಂನ ಹಿಂದಿನ ದಿನದ ಧೈರ್ಯಗೋಪುರವನ್ನು ಕರಗಿಸುವಂತಿತ್ತು. ಸ್ವಲ್ಪ ಹೊತ್ತಿನ ಹಿಂದೆ ಧರೆಯ ನಕ್ಷತ್ರಗಳಂತೆ ಕಂಡ ಮಿಂಚುಹುಳಗಳು ಈಗ ಯಾರದೋ ಕಣ್ಣುಗಳು ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವಂತೆ ಕಂಡಿತು. ಮುಖದಲ್ಲಿ ಅಲ್ಲಲ್ಲಿ ಬೆವರಿನ ಹನಿಗಳು ಚಲಿಸಿದರೂ ಮರುಕ್ಷಣವೇ ಆತನ ಕರವಸ್ತ್ರದಲ್ಲಿ ಅಂತ್ಯ ಹೊಂದುತ್ತಿದ್ದವು. ಪರಂ ತುಸು ಅಂಜಿಕೆಯಿಂದಲೇ ಮೆಟ್ಟಿಲುಗಳನ್ನಿಳಿದು ಮನೆಯ ಮುಂದಿನ ಅಡಿಕೆ ಮರಗಳನ್ನು ಒಂದೊಂದಾಗಿ ಸವರಿಕೊಂಡು ಮುಂದೆ ಸಾಗಿದನು. ಜಳಜಳ ಎಂದು ಸದ್ದು ಮಾಡುತ್ತಾ ಹರಿಯುತ್ತಿದ್ದ ನದಿಯ ನೀರಿನ ಶಬ್ದ ಆತನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿತು. ಮನೆಯ ಹಿಂದಿನ ಬಾಳೆ ಗಿಡಗಳನ್ನು ಭೇಟಿ ಮಾಡಿದ ನಂತರ ದಿಬ್ಬವನ್ನಿಳಿದು ರಂಗಜ್ಜನ ಗುಡಿಸಲಿನ ಕಡೆಗೆ ಹೆಜ್ಜೆ ಹಾಕಿದನು. ನಿಧಾನಗತಿಯಲ್ಲಿ ಹೆಜ್ಜೆ ಇಡುತ್ತಿದ್ದ ಪರಂಗೆ ಗುಡಿಸಲು ತಲುಪುವ ಮುನ್ನ ತನ್ನ ಎಡಬದಿಯ ಕೂಗಳತೆ ದೂರದಲ್ಲಿದ್ದ ಆಲದ ಮರದ ಪಕ್ಕದಲ್ಲಿ ಸಣ್ಣ ದೀಪದ ಬೆಳಕಿನ ಆಕಾರದಂತೆ ಏನೋ ಉರಿಯುತ್ತಿರುವುದು ಕಾಣಿಸಿತು. ಅದನ್ನು ಕಂಡು ಅಂಜಿಕೆಯಾದರೂ ಆತ್ಮ ಎಲ್ಲ ಪುಕ್ಕಲರು ಹುಟ್ಟಿಸಿರುವ ಕಟ್ಟುಕತೆ ಎಂದು ಹಿಂದಿನ ದಿನ ತನ್ನ ಗೆಳೆಯನಿಗೆ ಹೇಳಿದ ಮಾತು ಈಗ ಆತನನ್ನೇ ಅಣಕಿಸಿದಂತಾಗಿ ಅದೇನೆಂದು ಪತ್ತೆ ಹಚ್ಚಲೇಬೇಕೆಂದು ನಿರ್ಧರಿಸಿ ತನ್ನ ದಾರಿ ಬದಲಿಸುತ್ತಾನೆ. ಆದರೆ ಮರುಕ್ಷಣದಲ್ಲೇ ತನ್ನ ಹಿಂದೆಯಿಂದ ಯಾರೋ ಕರೆದಂತೆ ಭಾಸವಾಗುತ್ತದೆ. ತನ್ನ ಊಟವನ್ನು ಮುಗಿಸಿ ತಟ್ಟೆಯನ್ನು ತೊಳೆಯಲು ಹೊರಬಂದ ರಂಗಜ್ಜನಿಗೆ ದೂರದಲ್ಲಿ ಯಾರೋ ವ್ಯಕ್ತಿ ಚಲಿಸುತ್ತಿರುವುದು ಕಣ್ಣಿಗೆ ಬಿದ್ದು, ಯಾರದು? ಅಮರಪ್ಪನ ಎಂದು ಕೂಗಿದ. ಹಿಂದೆಯಿಂದ ಬಂದ ಧ್ವನಿ ರಂಗಜ್ಜನದ್ದೇ ಎಂದು ಖಾತ್ರಿ ಮಾಡಿಕೊಂಡ ಪರಂ ಹಿಂತಿರುಗಿ ಮೇಲು ಧ್ವನಿಯಲ್ಲಿ, ಅಲ್ಲ ಅಜ್ಜ, ನಾನು ಅಮರ್ನ ಗೆಳೆಯ ಎಂದಾಗ ರಂಗಜ್ಜ, ಮಗ, ನೀ ಪರ ಊರಿಂದ ಬಂದವ, ಹಂಗೆಲ್ಲ ರಾತ್ರಿಯಾಗೆ ಈ ಬದಿ ತಿರುಗುಕಾಗ, ಈಗ ಹೊಯ್ ಮನಿಕೋ, ನಾಳೆ ಬೆಳಿಗ್ಗೆ ಅಲ್ಲಿಗೆಲ್ಲ ಹೊಯ್ಲಕ್ಕ ಎಂದು ಬೋಧಿಸಿದಾಗ ಪರಂಗೆ ತನ್ನ ತನಿಖೆ ಅರ್ಧದಲ್ಲೇ ಭಗ್ನಗೊಂಡ ಹತಾಶೆಯುಂಟಾಗುತ್ತದೆ. ಆದರೂ ಸ್ವಲ್ಪ ಕ್ಷಣ ಯೋಚಿಸಿ ನಂತರ ಕೂಗುತ್ತಾ, ಆಯ್ತಜ್ಜ, ಹೋಗ್ತೀನಿ ಎಂದು ಹೇಳಿ ಮನೆಗೆ ಮರಳುವಂತೆ ನಟಿಸುತ್ತಾನೆ. ಅತ್ತ ರಂಗಜ್ಜ ತನ್ನ ತಟ್ಟೆಯನ್ನು ತೊಳೆದು ಗುಡಿಸಲಿನ ಒಳ ಹೋಗುತ್ತಿದ್ದಂತೆಯೇ
ಪರಂ ತನ್ನ ತನಿಖೆಯನ್ನು ಮುಂದುವರಿಸಿದ. ಇನ್ನೇನು ಆ ಸ್ಥಳವನ್ನು ತಲುಪಬೇಕೆನ್ನುವಷ್ಟರಲ್ಲಿ ಆ ಆಲದ ಮರದ ಪಕ್ಕದಲ್ಲಿ ಉರಿಯುತ್ತಿರುವುದು ಮಣ್ಣಿನ ದೀಪವೆಂದು ಖಾತ್ರಿಯಾಗಿ ಆತನ ಮನಸ್ಸು ಈಗ ಹಗುರವಾಯಿತು. ತಲೆಯಲ್ಲಿ ಓಡುತ್ತಿದ್ದ ನೂರಾರು ಪ್ರಶ್ನೆಗಳು ಮಾಯವಾಗಿ ಮನದಲ್ಲಿ ಉದ್ಭವಿಸಿದ ಧೈರ್ಯದ ಚಿಲುಮೆ ಆತನ ಮುಖದಲ್ಲಿ ಏನನ್ನೋ ಸಾಧಿಸಿದಂತಹ ತೇಜಸ್ಸನ್ನು ಹುಟ್ಟಿಸಿತು. ಆ ದೀಪದ ಹತ್ತಿರ ಸಮೀಪಿಸಿದಾಗ ಅದು ಯಾರದ್ದೋ ಸಮಾಧಿ ಮೇಲಿನ ಜ್ಯೋತಿ ಎಂಬುದು ತಿಳಿಯುತ್ತದೆ. ಮುನ್ನಡೆದು ಇನ್ನೂ ತೀಕ್ಷ್ಣವಾಗಿ ಪರಿಶೀಲಿಸಿದಾಗ ದೀಪದ ಹಿಂದಿದ್ದ ಅಮೃತ ಶಿಲೆಯ ಮೇಲೆ ಯಾವುದೋ ಅಕ್ಷರಗಳು ಕಾಣಿಸುತ್ತದೆ. ಕೊಂಚ ಮಾಸಿದ ಆ ಅಕ್ಷರಗಳು ಅಷ್ಟಾಗಿ ಸ್ಪಷ್ಟವಾಗಿ ತೋರುತ್ತಿದ್ದರಿಂದ ಅಲ್ಲಿದ್ದ ದೀಪವನ್ನು ಕೈಯಲ್ಲಿ ಹಿಡಿದು ತುಸು ಮೇಲೆತ್ತಿ ಆ ಅಕ್ಷರಗಳ ಕಡೆಗೆ ಬೆಳಕು ಚೆಲ್ಲಿ ಓದಿದಾಗ ಅದು ಕೇಶವಾಚಾರಿ ಎಂಬುವರ ಸಮಾಧಿ ಎಂದು ತಿಳಿದು ಬರುತ್ತದೆ. ಆ ದೀಪವನ್ನು ಮರಳಿ ಅದರ ಮೊದಲಿನ ಜಾಗದಲ್ಲಿಟ್ಟು ತನ್ನ ತನಿಖೆಯನ್ನು ಪೂರ್ಣಗೊಳಿಸಿದ ಪರಂಗೆ ತನ್ನ ಈ ಶೌರ್ಯ ಹೆಮ್ಮೆ ಎನಿಸಿ ಮನದಲ್ಲಿಯೇ ಪರಮವೀರ ಚಕ್ರವನ್ನು ಹಸ್ತಾಂತರಿಸಿಕೊಂಡು ಪಕ್ಕಕ್ಕೆ ತಿರುಗಿದಾಗ ಆ ಆಲದ ಮರದ ಮತ್ತೊಂದು ಬದಿಯಲ್ಲಿ ಆವರಣವೇ ಇಲ್ಲದ ನೆಲಬಾವಿಯೊಂದು ಆತನ ಕಣ್ಣಿಗೆ ಬಿದ್ದು ಆತನೊಳಗಿದ್ದ ತನಿಖಾಧಿಕಾರಿ ಮತ್ತೊಮ್ಮೆ ಜಾಗೃತನಾಗಿ ಮತ್ತೊಂದು ಪ್ರಕರಣವನ್ನು ತನ್ನ ಮನಸ್ಸಿನ ಪ್ರಕರಣಾ ಪುಸ್ತಕದಲ್ಲಿ ದಾಖಲಿಸಿಕೊಂಡು ಆ ನೆಲಬಾವಿಯ ಆಳವೆಷ್ಟೆಂಬುದನ್ನು ನೋಡಬೇಕೆಂದು ಮುನ್ನಡೆಯುತ್ತಾನೆ. ಆದರೆ ಅಷ್ಟರಲ್ಲಿ ಮೇಲಿಂದ ಯಾರೋ ತನ್ನ ಮೈಮೇಲೆ ಹಾರಿ ತನ್ನನ್ನು ಜೋರಾಗಿ ಬಾವಿಯತ್ತ ತಳ್ಳಿದಂತೆ ಭಾಸವಾಗುತ್ತದೆ. ಆತ ಎಂದು ಮುಂದೆ ಮುಗ್ಗರಿಸಿ ಬೀಳುತ್ತಾನೆ. ಬಾವಿಯಿಂದ ಎಂದು ಜೋರಾದ ನೀರಿನ ಶಬ್ದ ಪ್ರತಿಧ್ವನಿಸುತ್ತದೆ. ಬಿದ್ದ ಗಾಬರಿಯಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದ ಪರಂ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಅಂಜಿಕೆಯಿಂದಲೇ ಕಣ್ಣು ಬಿಟ್ಟಾಗ ಬಾವಿಯಲ್ಲಿ ಯಾವುದೋ ವ್ಯಕ್ತಿಯ ಮುಖವನ್ನು ಕಂಡು ಬೆಚ್ಚಿ ಬೀಳುತ್ತಾನೆ. ಎದೆ ಬಡಿತ ಜೋರಾಗಿ ಮೈ ನಡುಕುತ್ತದೆ. ಏದುಸಿರು ಬಿಡಲಾರಂಭಿಸುತ್ತಾನೆ. ಮತ್ತೊಮ್ಮೆ ಭಯದಿಂದ ಕಣ್ಣು ಮುಚ್ಚಿ ಧೈರ್ಯವನ್ನು ತೆಗೆದುಕೊಂಡು ದೀರ್ಘ ಉಸಿರನ್ನು ಎಳೆದುಕೊಳ್ಳುತ್ತಾ ಕಣ್ತೆರೆದು ತೀಕ್ಷ್ಣವಾಗಿ ಚಂದ್ರನ ಬೆಳಕಿನಿಂದ ಹೊಳೆಯುತ್ತಿದ್ದ ಬಾವಿಯ ನೀರನ್ನು ವೀಕ್ಷಿಸಿದಾಗ ಅದರಲ್ಲಿ ಕಾಣುತ್ತಿದ್ದ ಮುಖವು ತನ್ನದೇ ಎಂದು ಖಾತ್ರಿಯಾಗಿ ಸಮಾಧಾನದಿಂದ ಎಳೆದುಕೊಂಡಿದ್ದ ಉಸಿರನ್ನು ನಿಧಾನವಾಗಿ ಹೊರಬಿಡುತ್ತಾ ಅದರ ಪಕ್ಕದಲ್ಲಿ ನೋಡಿದಾಗ ಆ ಆಲದ ಮರದ ದೊಡ್ಡದೊಂದು ತೊಗಟೆ ನೀರಿನಲ್ಲಿ ತೇಲುತ್ತಿರುತ್ತದೆ. ಅದನ್ನು ಕಂಡ ಪರಂಗೆ ಮನುಷ್ಯನ ಭಯದಿಂದ ಉಂಟಾಗುವ ಅಸ್ಥಿರ ಆಲೋಚನೆಗಳ ಪರಿಣಾಮಗಳು ನಿಧಾನವಾಗಿ ಅರಿವಿಗೆ ಬರುತ್ತದೆ. ನಂತರ ಬಿದ್ದ ನೋವನ್ನು ಅನುಭವಿಸುತ್ತಾ ನಿಧಾನವಾಗಿ ಮೇಲೆದ್ದ ಪರಂ ತನ್ನ ಆ ದಿನದ ತನಿಖೆಗಳನ್ನು ಅಂತ್ಯಗೊಳಿಸಿ ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಾ ಮನೆಗೆ ಹಿಂದಿರುಗುತ್ತಾನೆ. ಬಾವಿಕಟ್ಟೆಯಲ್ಲಿ ತನ್ನ ಕಾಲುಗಳನ್ನು ತೊಳೆದುಕೊಂಡು ಮೆಟ್ಟಿಲುಗಳನ್ನೇರಿ ಮನೆಯೊಳಗೆ ಕಾಲಿಟ್ಟಾಗ ಸ್ವಲ್ಪ ಹೊತ್ತಿನ ಮುಂಚೆ ತಾನು ಕುಳಿತಿದ್ದ ಅದೇ ಕುರ್ಚಿಯ ಮೇಲೆ ಇನ್ನೊಬ್ಬ ಹಿರಿಯ ವ್ಯಕ್ತಿಯು ಕುಳಿತಿರುವುದು ತೋರುತ್ತದೆ. ಬಿಳಿ ಪಂಚೆಯೊಂದನ್ನು ಹುಟ್ಟಿದ್ದ ಆ ವ್ಯಕ್ತಿ ಬರಿಮೈಯಲ್ಲಿ ತನ್ನ ಕೈಯಲ್ಲಿದ್ದ ಕೆಂಪು ಶಾಲಿನ ಸಹಾಯದಿಂದ ಗಾಳಿಯನ್ನು ಬೀಸಿಕೊಳ್ಳುತ್ತಾ ಯಾವುದೋ ರಾಗವನ್ನು ಹಾಡುತ್ತಿರುತ್ತಾನೆ. ಹಾಡುತ್ತಲೇ ಬಾಗಿಲಿನ ಕಡೆ ತಿರುಗಿದ ಆ ವ್ಯಕ್ತಿ ಪರಂನನ್ನು ಕಂಡು ತನ್ನ ಸಂಗೀತ ಕಚೇರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಗಾಳಿಯನ್ನು ಬೀಸಿಕೊಳ್ಳುವುದನ್ನು ಮುಂದುವರಿಸುತ್ತಾ ಆತನನ್ನು ಸ್ವಾಗತಿಸುತ್ತಾನೆ. ಪರಂಗೆ ತನ್ನನ್ನು ಸ್ವಾಗತಿಸಿದ ಆ ವ್ಯಕ್ತಿ ಯಾರೆಂದು ಮೊದಲ ನೋಟದಲ್ಲಿ ಗುರುತಿಸಲಾಗದಿದ್ದರೂ ತಾನು ಹಿಂದೆ ಕಂಡ ಸಹೋದರರ ಭಾವಚಿತ್ರದಲ್ಲಿನ ಒಬ್ಬ ವ್ಯಕ್ತಿಯ ಮುಖಹೋಲಿಕೆಯನ್ನು ಜ್ಞಾಪಿಸಿಕೊಂಡು ಆ ವ್ಯಕ್ತಿಗೆ ನಮಸ್ಕರಿಸಿದ. ಪರಂನ ಮುಖದಲ್ಲಿ ನಗು ಮರುಕಳಿಸಿತು. ಕುರ್ಚಿಯ ಮೇಲೆ ಕುಳಿತಿದ್ದ ಆ ವ್ಯಕ್ತಿಯು ಪರಂಗೆ ತನ್ನ ಕುರ್ಚಿಯನ್ನು ತ್ಯಾಗ ಮಾಡಲು ಮುಂದಾದಾಗ ಪರಂ ಆ ವ್ಯಕ್ತಿಯನ್ನು ತಡೆದು ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿ ಅವರ ಎದುರಿಗಿದ್ದ ಗೋಡೆಯನ್ನು ಹೊರಗೆ ನೆಲದ ಮೇಲೆಯೇ ಕುಳಿತನು. ಪರಂನ ಸೌಜನ್ಯದಿಂದ ಸಂತೋಷಗೊಂಡ ಆ ವ್ಯಕ್ತಿ ತನ್ನ ಮಾತನ್ನು ಪ್ರಾರಂಭಿಸುತ್ತಾ, "ಏನ್ ಪರಂ, ಹೇಗನ್ನಿಸ್ತಾ ಇದೆ ನಮ್ಮೂರು?" ಎಂದು ಕೇಳಿದಾಗ ಬೆಂಗಳೂರಿನ ಕನ್ನಡವನ್ನು ಮಾತನಾಡುವವರು ಈ ಊರಿನಲ್ಲಿ ಒಬ್ಬರಾದರೂ ಸಿಕ್ಕರು ಎಂಬ ಖುಷಿಯಲ್ಲಿ ಉತ್ತರಿಸಿದ ಪರಂ, "ಚೆನ್ನಾಗಿದೆ ಅಂಕಲ್, ಆದರೆ ನಿಮ್ಮ ಮಗ ಹೇಳ್ದಂಗೆ ಸ್ವಲ್ಪ ನಿಗೂಢವಾಗಿಯೂ ಇದೆ" ಎಂದು ಹೇಳಿದಾಗ ಆತನ ಈ ಮಾತನ್ನು ಅರ್ಥೈಸಿಕೊಂಡ ಆ ವ್ಯಕ್ತಿ, "ಓಹ್ ಹೌದಪ್ಪ, ಮರ್ತೇ ಹೋಗಿದ್ದೆ. ನಿನ್ನೆ ನಿಮ್ಮಿಬ್ಬರ ಮಧ್ಯೆ ಏನೋ ಜೋರಾಗಿ ಮಾತಾಯ್ತಂತೆ. ನಿನ್ನ ಊರಿಗೆ ಕರ್ಕೊಂಡು ಬರ್ತೀನಂತ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ದ ನಮ್ಮ ಮಾಣಿ.
ಎಂದು ಹೇಳಿದ ಆ ವ್ಯಕ್ತಿಗೆ ಪರಂನ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಬಾರದ ಕಾರಣದಿಂದ ತಾವೇ ಮಾತನ್ನು ಮುಂದುವರೆಸುತ್ತಾ, ಒಂದು ಕಾಲದಲ್ಲಿ ನಾನು ನಿನ್ನಂಗೆ ಇದ್ನಪ್ಪ, ಬಿಸಿ ರಕ್ತ ಅಲ್ವಾ, ಯಾವುದನ್ನು ನಂಬ್ತಿರ್ಲಿಲ್ಲ. ಆದರೆ ಆ ಘಟನೆ ನನ್ನ ಜೀವನದಲ್ಲಿ ನಡೆದು ಎಲ್ಲ ನಂಬೋವಾಗ ಮಾಡ್ತು ಎಂದು ಹೇಳಿ ಸ್ವಲ್ಪ ತಡೆದು ಏನೋ ಜ್ಞಾಪಿಸಿಕೊಳ್ಳುತ್ತಾ, ಹೌದು, ನಿನ್ನ ಒಂಟಿಯಾಗಿ ಬಿಟ್ಟು ಅವರಿಬ್ಬರು ಎಲ್ಲೋದ್ರು ಎಂದು ಪ್ರಶ್ನಿಸಿದಾಗ ಪರಂ ನಡೆದ ವಿಷಯಗಳನ್ನು ಹೇಳಿ ಆ ನಂತರ ಬೇರೆ ಯಾವ ಮಾತಿನಲ್ಲೂ ಆಸಕ್ತಿ ತೋರದೆ, ಅಂಕಲ್, ನೀವು ಆ ಆತ್ಮಗಳನ್ನೆಲ್ಲ ನಿಜವಾಗ್ಲೂ ನೋಡಿದ್ದೀರಾ ಎಂದು ಕುತೂಹಲದಿಂದ ಪ್ರಶ್ನಿಸಿದಾಗ ಆ ವ್ಯಕ್ತಿಯ ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗೆ ಮೂಡುತ್ತದೆ. ಆ ಮುಗುಳ್ನಗೆಯ ಹೊರತು ಆ ವ್ಯಕ್ತಿಯಲ್ಲಿ ಬೇರಾವ ಉತ್ತರವೂ ಮೂಡಲಿಲ್ಲ. ಹಾಗಾಗಿ ತಾನೇ ಮಾತನ್ನು ಮುಂದುವರೆಸಿದ, ಅಂಕಲ್, ನನಗೆ ಅದ್ರ ಬಗ್ಗೆ ಎಲ್ಲ ಒಂಚೂರು ನಂಬಿಕೆ ಇಲ್ಲ. ಅದೆಲ್ಲ ಮನುಷ್ಯನ ಕಲ್ಪನೆಯಿಂದ ಉತ್ಪತ್ತಿಯಾಗಿರೋ ಕಟ್ಟುಕತೆಗಳನ್ಸುತ್ತೆ ಎಂದಾಗ ಆ ವ್ಯಕ್ತಿ ತನ್ನ ತೊಡೆಯನ್ನು ಕೊಂಚ ಸವರಿಕೊಳ್ಳುತ್ತಾ, ಹಹ, ಅದೆಲ್ಲ ಅವರವರ ಅನುಭವ ಕಣಪ್ಪ. ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಅಂತ, ಹಾಗೆ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು ಎಂದು ಸ್ವಲ್ಪ ಖಾರವಾಗಿಯೇ ಉತ್ತರಿಸುತ್ತಾರೆ. ಆದರೆ ಪರಂಗೆ ಈ ವಿಷಯದ ಬಗೆಗಿನ ಚರ್ಚೆಯನ್ನು ಇನ್ನೂ ಮುಂದುವರಿಸುವುದು ಸೂಕ್ತವಲ್ಲವೆಂದೆನಿಸುತ್ತದೆ. ಆದರೆ ತನ್ನ ಗೆಳೆಯ ಹಿಂದಿನ ದಿನ ಹೇಳಿದ ಮಾತುಗಳು ನೆನಪಾಗಿ, ಅಂಕಲ್, ನೀವು ಆತ್ಮಗಳ ಬಗ್ಗೆ ಒಂದು ಬುಕ್ ಬರೆಯೋಕ್ಕೆ ಸುಮಾರು ಕಥೆಗಳನ್ನ ಬರೆದಿದ್ದೀರಂತಲ್ಲ, ಅದು ಎಲ್ಲಿವರೆಗೂ ಬಂದಿದೆ ಎಂದು ಕೇಳಿದಾಗ ಆ ವ್ಯಕ್ತಿ, ಹೂನಪ್ಪ, ಬರಿತಾ ಇದ್ದೀನಿ, ಇನ್ನೂ ಸ್ವಲ್ಪ ಬರೆದ್ರೆ ಪುಸ್ತಕನ ಪಬ್ಲಿಷ್ ಮಾಡೋಕ್ಕೆ ಕೊಡ್ಬೋದು ಎಂದು ಹೇಳಿದಾಗ ಆ ಕಥೆಗಳನ್ನು ಓದಬೇಕೆಂಬ ಆಸೆ ಹುಟ್ಟಿ ಪರಂ ಆ ವ್ಯಕ್ತಿಗೆ ಬೆಣ್ಣೆ ಹಚ್ಚುತ್ತಾ, ಅಂಕಲ್, ಅವರು ಇನ್ನೂ ಬಂದಿಲ್ವಲ್ಲ, ನೀವು ಆ ಕಥೆಗಳನ್ನ ತಂದ್ಕೊಡಿ, ಅವರು ಬರೋವರೆಗೂ ಸ್ವಲ್ಪ ಓದ್ತಾ ಇರ್ತೀನಿ. ನಿಮ್ಮ ಅನುಭವದ ಬರವಣಿಗೆ ಹೇಗಿದೆ ಅನ್ನೋ ಕುತೂಹಲ ಮೂಡ್ತಿದೆ ಅಂಕಲ್ ಎಂದು ಹೇಳಿದ ಕ್ಷಣ ತನ್ನ ಪುಸ್ತಕವು ಮುದ್ರಣವಾದಷ್ಟೇ ಸಂತೋಷಗೊಂಡ ಆ ವ್ಯಕ್ತಿ ಕುರ್ಚಿಯಿಂದೆದ್ದು ತಮ್ಮ ಕೋಣೆಯೊಳಗೆ ಹೋಗಿ ಸುಮಾರು ಹಾಳೆಗಳುಳ್ಳ ಒಂದು ಫೈಲನ್ನು ತಂದು ಪರಂನ ಕೈಯಲ್ಲಿಟ್ಟು ತಾವು ಸ್ನಾನ ಮಾಡಿ ಬರುವುದಾಗಿ ತಿಳಿಸಿ ಅಲ್ಲಿಂದ ಬಚ್ಚಲ ಮನೆಗೆ ತೆರಳುತ್ತಾರೆ. ಫೈಲನ್ನು ಸ್ವೀಕರಿಸಿದ ಪರಂಗೆ ಮೊದಲು ಕಂಡದ್ದು ಅದರ ಲೇಖಕನ ಹೆಸರು ರಾಘವಾಚಾರಿ ಹಾಗೂ ಭವಿಷ್ಯದಲ್ಲಿ ಮುದ್ರಣಗೊಳ್ಳಬೇಕಾದ ಆ ಕಥೆಗಳ ಪುಸ್ತಕದ ಹೆಸರು ಆತ್ಮಕಥನ. ಈ ಶೀರ್ಷಿಕೆಯನ್ನು ಕಂಡ ಪರಂಗೆ ತನ್ನ ಗೆಳೆಯನ ತಂದೆಯ ಬರವಣಿಗೆಯ ಸ್ವಾರಸ್ಯತೆಯ ಪರಿಚಯವಾಗುತ್ತದೆ. ಕುತೂಹಲದಿಂದ ಆ ಫೈಲನ್ನು ತೆರೆದು ಅದರಲ್ಲಿದ್ದ ಸುಮಾರು ಕಥೆಗಳ ಹಾಳೆಯನ್ನು ಪರಿಶೋಧಿಸಿದಾಗ ನನ್ನ ಮೊದಲ ಅನುಭವ, ನನ್ನ ಅಣ್ಣ ಕೇಶವಾಚಾರಿ ಎಂಬ ಶೀರ್ಷಿಕೆಯುಳ್ಳ ಒಂದು ಕಥೆಯು ಅಲ್ಲಿದ್ದ ಸುಮಾರು ಕಥೆಗಳಿಗಿಂತ ವಿಭಿನ್ನವಾಗಿ ಕಂಡಿತು. ಇದಕ್ಕೆ ಕಾರಣ ಅದೇ ಹೆಸರನ್ನು ಸ್ವಲ್ಪ ಹೊತ್ತಿನ ಮುಂಚೆ ಸಮಾಧಿಯ ಅಮೃತ ಶಿಲೆಯ ಮೇಲೆ ಕಂಡದ್ದು. ಅದರಿಂದಾಗಿಯೇ ಆತನ ಮನದಲ್ಲಿ ಕುತೂಹಲ ಮೂಡಿ ಇನ್ನಷ್ಟು ಉಲ್ಬಣಗೊಳ್ಳುತ್ತದೆ. ಇನ್ನು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಉಳಿದೆಲ್ಲ ಕಥೆಗಳ ಹಾಳೆಯನ್ನು ಫೈಲಿನಲ್ಲಿ ಜೋಡಿಸಿ ಫೈಲನ್ನು ಪಕ್ಕಕ್ಕಿಟ್ಟು ತಾನು ಆರಿಸಿಕೊಂಡ ಆ ಕಥೆಯನ್ನು ಓದಲು ಶುರು ಮಾಡುತ್ತಾನೆ. ನನ್ನ ಮೊದಲ ಅನುಭವ, ನನ್ನ ಅಣ್ಣ ಕೇಶವಾಚಾರಿ ಕಥೆ. ನಾನು ರಾಘವಾಚಾರಿ, ನನ್ನ ಅಣ್ಣ ಕೇಶವಾಚಾರಿ. ನಮ್ಮಿಬ್ಬರ ನಡುವೆ ಬಹಳ ವಿಷಯಗಳಲ್ಲಿ ಸಾಮ್ಯತೆ ಇದ್ದರೂ ಸಹ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯವೂ ಇದ್ದವು. ಇಂತಹ ವಿಷಯದಲ್ಲಿ ಆತ್ಮ ಎಂಬುದೂ ಒಂದು. ನಾನು ನನ್ನ ಬಾಲ್ಯಾವಸ್ಥೆಯಲ್ಲಿ ನಾಸ್ತಿಕನಾಗಿದ್ದರಿಂದ ನನಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ಒಂದು ಚಿತ್ರದಲ್ಲಿ ನಾಯಕ ನಟನೇ ಇಲ್ಲದಿದ್ದ ಮೇಲೆ ಖಳನಟನಿಗೇನು ಕೆಲಸ ಎಂಬಂತೆ ಈ ಆತ್ಮ ಪ್ರೇತದಂತಹ ಕಲ್ಪನೆಗಳನ್ನೂ ಸಹ ನಂಬುತ್ತಿರಲಿಲ್ಲ. ನಮ್ಮೂರಾದ ಮಾಲ್ಗುಡಿಯಲ್ಲಿ ಅಂತಹ ನೂರಾರು ಕಲ್ಪನೆಗಳು ಅಲ್ಲದೆ ಘಟನೆಗಳು ನಡೆದಿತ್ತು ಎಂಬ ಕಥೆಯನ್ನು ಅದನ್ನು ನೋಡದೇ ಇರುವ ಬಾಯಿಗಳಿಂದ ಸಹ ಕೇಳಿದ್ದೇನೆ. ಆದರೆ ನನ್ನಣ್ಣನಾದ ಕೇಶವಾಚಾರಿಗೆ ಇದರಲ್ಲೆಲ್ಲ ಅಪಾರವಾದ ನಂಬಿಕೆ. ಹೀಗೊಂದು ದಿನ ನನ್ನ ಮತ್ತು ಅವನ ನಡುವೆ ಪರಸ್ಪರ ವಾಗ್ವಾದ ಏರ್ಪಟ್ಟಾಗ ನಮ್ಮಣ್ಣ ಕೊಂಚ ಖಾರವಾಗಿಯೇ, ನಿಮ್ಮತ್ತೆ ಒಪ್ಪಣ, ಆದರೆ ಆ ಮಾಬಲಣ್ಣನ ಮಗ ತಿಮ್ಮ ಇನ್ನೂ ಚಿನ್ಕುರುಳಿ, ಬೇಡ ಬೇಡ ಅಂತ ಬಡ್ಕೊಂಡ್ರೂ ಹೊಳೆ ಆಚೆ ಇರೋ ಬೂತ್ ಬಂಗ್ಲೆಗೆ ಹೋಗಿ ಅಲ್ಲೇನೋ ನೋಡಿ ಹೆದರ್ಕೊಂಡು ಈಗ ಊರಲ್ಲೆಲ್ಲ ಹುಚ್ಚನ್ ಥರ ಓಡಾಡ್ತಾ ಇದ್ದಾನಲ್ಲ, ಇದಕ್ಕೇನಂತೀಯ ಎಂದು ಪ್ರಶ್ನಿಸಿದಾಗ ನಾನು ನನ್ನ ವಾದವನ್ನು ಬಿಡದೆ ಅದೆಲ್ಲ ಕೇವಲ ಕಾಕತಾಳೀಯವಷ್ಟೇ ಎಂದಾಗ ಆತನ ಕಣ್ಣಿನ ರೋಷಾಗ್ನಿಯನ್ನು ಕಂಡು ಹೆದರಿಕೆಯಾದರೂ ಸಹ
ಮರಳಿ ನನ್ನ ವಾದವನ್ನು ಮಂಡಿಸುತ್ತಾ, ಸರಿ, ಅದು ನಮ್ಮ ಮುಂದೆ ಬರೋ ಶ್ರಮ ಯಾಕೆ? ನಾವಿಬ್ಬರೇ ಇವತ್ತು ಆ ಭೂತ ಬಂಗಲೆಗೆ ಹೋಗೋಣ, ಅಲ್ಲೇನೂ ಇಲ್ಲ ಅನ್ನೋದನ್ನ ನಾನು ನಿರೂಪಿಸ್ತೀನಿ ಎಂದು ಹೇಳಿದಾಗ ಮೊದಮೊದಲು ಆತ ನನ್ನೊಡನೆ ಬರುವುದಕ್ಕೆ ನಿರಾಕರಿಸಿದರೂ ಬಲವಂತದಿಂದ ಆತನನ್ನು ಒಪ್ಪಿಸಿ ದೋಣಿಯ ಸಹಾಯದಿಂದ ನದಿಯನ್ನು ದಾಟಿ ಆ ಭೂತ ಬಂಗಲೆಗೆ ಕರೆದುಕೊಂಡು ಹೋದೆ. ನಾವು ಹೋಗುವಾಗ ಸೂರ್ಯಾಸ್ತದ ಸಮಯವಾದುದರಿಂದ ಇನ್ನೂ ಕೆಂಬೆಳಕಿತ್ತು. ಆ ಭೂತ ಬಂಗಲೆಯ ಒಳ ನಡೆದು ಅದರಲ್ಲಿದ್ದ ಕೋಣೆಗಳನ್ನೆಲ್ಲ ಸುತ್ತಿ ಹೆದರಿಕೆಯಿಂದ ನನ್ನ ಕೈ ಮುರಿಯುವಂತೆ ಬಲವಾಗಿ ಹಿಡಿದುಕೊಂಡಿದ್ದ ನನ್ನ ಅಣ್ಣನಿಗೆ ಅಲ್ಲಿನ ಜೇಡ, ಗೂಬೆ, ಪಾರಿವಾಳ, ಬಾವುಲಿಗಳನ್ನು ಪರಿಚಯಿಸಿ ಆತ ನಂಬಿದ್ದ ಭೂತ ಪ್ರೇತಗಳ ಮೇಲೆ ಒಂದೆರಡು ಹಾಸ್ಯ ಚಟಾಕಿಗಳನ್ನು ಹಾರಿಸಿ ಬಾನಿನಲ್ಲಿ ಸೂರ್ಯ ಮರೆಯಾಗುವ ವೇಳೆಗೆ ಮನೆಗೆ ಹಿಂದಿರುಗಲು ಸಿದ್ಧರಾದೆವು. ಆ ರಾತ್ರಿಯ ಆ ಕರಾಳತೆ ಮೈ ನಡಗಿಸುವಂತಿತ್ತು. ಕೊರೆಯುತ್ತಿರುವ ಚಳಿ, ನದಿಯ ನೀರಿನ ಸಪ್ಪಳ ಇವೆಲ್ಲವನ್ನು ಅನುಭವಿಸುತ್ತಾ ದೋಣಿಯಲ್ಲಿ ಸಾಗುತ್ತಿದ್ದ ನಾವು ಒಬ್ಬರ ಹಿಂದೆ ಮತ್ತೊಬ್ಬರಂತೆ ಕೂತು ಮಾತನಾಡದೆ ಮೌನಿಯಾಗಿದ್ದೆವು. ಪುಟ್ಟನ್ನು ನೀರಿನೊಳಗೆ ಸರಸರನೆ ಎಳೆಯುತ್ತಿದ್ದ ನನ್ನ ಅಣ್ಣನಿಗೆ ಇದ್ದದ್ದು ಒಂದೇ ಆಸೆ, ಅದು ಜೀವಂತವಾಗಿ ಮನೆಯನ್ನು ಸೇರಬೇಕೆಂಬುದು. ಆ ಸಮಯದಲ್ಲಿ ನನ್ನೊಳಗಿನ ಕುಚೇಷ್ಟೆಯ ಕೋತಿ ಜಾಗೃತವಾಗಿ ನನ್ನಣ್ಣನನ್ನು ಮತ್ತಷ್ಟು ಹೆದರಿಸಬೇಕೆಂಬ ಪುಂಡ ಆಲೋಚನೆ ಜನಿಸಿ ನನ್ನ ಮುಂದೆಯೇ ದೋಣಿಯ ತುದಿಯಲ್ಲಿ ಮನೆಯೆಡೆಗೆ ಹುಟ್ಟನ್ನು ಚಲಾಯಿಸುತ್ತಿದ್ದ ನನ್ನ ಅಣ್ಣನ ಬಳಿಗೆ ಅವನಿಗೆ ಗೊತ್ತಾಗದ ಹಾಗೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಚಲಿಸಿದ ನಾನು ಜೋರಾಗಿ ಕೂಗಿ ಆತನ ಕೊರಳಿಗೆ ಕೈ ಹಾಕಿದೆ. ಮೊದಲೇ ಅಂಜಿಕೆಯ ಶೃಂಗದಲ್ಲಿದ್ದ ಆತ ಚೊಡ್ಡಿಯೊಳಗೆ ಕೇರೆ ಹಾವನ್ನು ಬಿಟ್ಟವನ ರೀತಿಯಲ್ಲಿ ಅರಚಿಕೊಂಡು ದೋಣಿಯಿಂದ ಚಂಗೆಂದು ನೀರಿಗೆ ಜಿಗಿದ. ನನ್ನ ಅಣ್ಣನ ಆ ದುಸ್ಸಾಹಸವನ್ನು ಕಂಡು ನಾನು ನಗೆಗಡಲಲ್ಲಿ ತೇಲಿದೆ. ಅಲ್ಲಿ ಶುರುವಾದ ನನ್ನ ನಗುವಿಗೆ ತಡೆಬಿದ್ದದ್ದು ದೋಣಿ ರಂಗಣ್ಣನ ಮನೆಯ ದಡ ತಲುಪಿದಾಗ. ದೋಣಿಯನ್ನು ಇಳಿದ ನಾನು ಅದನ್ನು ದಡದಲ್ಲಿದ್ದ ತೆಂಗಿನ ಮರವೊಂದಕ್ಕೆ ಕಟ್ಟಿ ಹಿಂದಿರುಗುವಾಗ ಅದಾಗಲೇ ದಡ ಸೇರಿದ್ದ ನಮ್ಮಣ್ಣನ ಪರಿಸ್ಥಿತಿಯನ್ನು ಕಂಡು ಮತ್ತಷ್ಟು ನಕ್ಕೆನು. ದಾರಿಯುದ್ದಕ್ಕೂ ಆತನನ್ನು ಕಿಚಾಯಿಸಿದರೂ ಸಹ ಒಂದು ಮಾತನ್ನೂ ಆತ ಆಡಲಿಲ್ಲ. ಕೊನೆಗೆ ಮನೆ ತಲುಪಿದ ನಾವು ಜಗಲಿ ಮೇಲೆ ಕುಳಿತೆವು. ಕುಳಿತುಕೊಂಡೇ ಆತನನ್ನು ಅಣಗಿಸುತ್ತಿದ್ದಾಗ ಪಕ್ಕದೂರಿನ ಜಾತ್ರೆಗೆ ಹೋಗಿದ್ದ ನನ್ನ ತಂದೆ ತಾಯಿ ವಾಪಸ್ಸಾಗಿ ನನ್ನ ನಗುವನ್ನು ಕಂಡು, ಏನಾಯ್ತೋ, ಯಾಕೆ ಒಬ್ಬೊಬ್ಬನೇ ಹುಚ್ಚಂತಾರೆ ನಗ್ತಾ ಇದೀಯಾ? ಕೇಶವ ಎಲ್ಲಿ ಎಂದು ಕೇಳಿದಾಗ ಮೊದಲು ಅವರ ವ್ಯಾಖ್ಯಾನ ಅರ್ಥವಾಗದೆ ನಗುತ್ತಲೇ ಆತ ಕೂತಿದ್ದ ಬಳಿ ಕೈ ತೋರಿಸುತ್ತಾ ತಿರುಗಿದಾಗ ನನಗೆ ಸಿಡಿಲು ಬಡಿದಂತಾಯಿತು. ನನ್ನ ನಗು ಮರೆಯಾಗಿ ಆಶ್ಚರ್ಯದಿಂದ ಹುಬ್ಬೇರಿತು, ಮುಖ ಬೆವರಿತು. ಇದಕ್ಕೆ ಕಾರಣ ನನ್ನ ಪಕ್ಕದಲ್ಲಿ ಯಾರೂ ಸಹ ಇರಲಿಲ್ಲ. ನನಗೆ ಮತ್ತಷ್ಟು ದಿಗಿಲಾಗಿ ಆ ಜಾಗವನ್ನೇ ನೋಡುತ್ತಾ ಜಗಲಿಯಿಂದ ಮೇಲೆದ್ದು ನಿಧಾನವಾಗಿ ನನ್ನ ತಂದೆ ತಾಯಿಯ ಬಳಿ ಹೋಗಿ ನಿಂತೆನು. ನನ್ನ ಈ ನಡವಳಿಕೆಗಳಾವುವೂ ಅವರಿಗೆ ಅರ್ಥವಾಗದೆ ಅವರೂ ಸಹ ಜಗಲಿಯ ಬಳಿ ನೋಡುತ್ತಾ ನಿಂತರು. ಅಲ್ಲಿ ಸೃಷ್ಟಿಯಾಗಿದ್ದ ಮೌನವನ್ನು ಮುರಿದದ್ದು ಹೊಳೆ ಬದಿಯಿಂದ ಕೂಗಿಕೊಂಡು ಓಡಿ ಬಂದ ನಮ್ಮ ಮನೆಯ ಕೆಲಸದವ ರಂಗಣ್ಣ. ಆತನ ಬಟ್ಟೆ ಪೂರ್ತಿಯಾಗಿ ಒದ್ದೆಯಾಗಿತ್ತು. ನನಗಂತೂ ಆ ಸಂದರ್ಭದಲ್ಲಿ ಏನು ನಡೆಯುತ್ತಿದೆಯೋ ಸ್ವಲ್ಪವೂ ಅರ್ಥವಾಗದೆ ಚಿಂತಾಭ್ರಾಂತನಾಗಿ ನನ್ನ ತಾಯಿಯ ಕೈ ಹಿಡಿದು ಸ್ತಬ್ಧನಾಗಿ ನಿಂತುಬಿಟ್ಟೆ. ಜೋರಾಗಿ ಏರಿಸಿರುಳಿಯುತ್ತಾ ನನ್ನ ತಂದೆಯ ಮುಂದೆ ನಿಂತ ರಂಗಣ್ಣ ಅವರ ಎರಡೂ ಕೈ ಹಿಡಿದು ತನ್ನ ಮಾತುಗಳನ್ನು ತೊದಲುತ್ತಾ ಧಣಿ ಧಣಿ ಎಂದು ಹೊಳೆಯ ಕಡೆ ಕೈ ತೋರಿಸಿ ನಮ್ ಕೇಶಣ್ಣ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ನನ್ನ ತಂದೆ ಆತಂಕದಿಂದ ಹೊಳೆಯ ಕಡೆ ಓಡಲು ಪ್ರಾರಂಭಿಸಿದರು. ನಾವು ಮೂವರು ಸಹ ಅವರನ್ನು ಹಿಂಬಾಲಿಸಿದೆವು. ಒಂದೇ ಉಸಿರಿನಲ್ಲಿ ಹೊಳೆಯ ದಂಡೆಯ ಬಳಿ ಓಡಿ ಬಂದು ನಿಂತ ನಮಗೆ ಪ್ರಾಣ ಹೌಹಾರಿತು. ನನ್ನ ತಂದೆ ಅಲ್ಲಿಯೇ ತಲೆ ಮೇಲೆ ಕೈಯಿಟ್ಟು ಕುಳಿತು ಬಿಟ್ಟರು. ಸತ್ತು ಮಲಗಿದ್ದ ನಮ್ಮಣ್ಣನ ಒದ್ದೆಯಾದ ದೇಹವನ್ನು ಗಟ್ಟಿಯಾಗಿ ಅಪ್ಪಿ ಅವನ ತಲೆಯನ್ನು ತನ್ನ ಮಡಿನಲ್ಲಿ ಇಟ್ಟುಕೊಂಡು ತನ್ನ ಹಣೆಯನ್ನು ತನ್ನೆರಡೂ ಕೈಗಳಿಂದ ಚುಚ್ಚಿಕೊಳ್ಳುತ್ತಿದ್ದ ನನ್ನ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತು. ನಡೆದ ಘಟನೆಗಳನ್ನೆಲ್ಲ ನೆನೆಯುತ್ತಾ ನಾನು ಶಿಲೆಯಾಗಿ ನಿಂತು ಬಿಟ್ಟೆನು. ನನ್ನ ಜೀವನದಲ್ಲಿ ನಡೆದ ಆ ಒಂದು ಘಟನೆ ನನ್ನ ನಾಸ್ತಿಕ ಮನೋಭಾವವನ್ನು ಸಂಹರಿಸಿ ಆಸ್ತಿಕನನ್ನಾಗಿ ಮಾಡಿಬಿಟ್ಟಿತು. ಅದನ್ನು ನೆನೆದರೆ ಈ ಹೊತ್ತಿಗೂ ನನ್ನ ಮೈ ನಡುಗುತ್ತದೆ, ದೇಹ ಕಲ್ಲಾಗುತ್ತದೆ.
ಅಂದು ನನ್ನ ಅಣ್ಣನನ್ನು ನಾನೇ ಸಾವಿನ ಕೂಪಕ್ಕೆ ತಳ್ಳಿ ಯಮನಾದೆ ಎಂಬ ಅಸೂಯೆಯೂ ಉಂಟಾಗುತ್ತದೆ. ಆದರೆ ನನ್ನನ್ನು ಈ ಕ್ಷಣಕ್ಕೂ ಕಾಡುತ್ತಿರುವ ಪ್ರಶ್ನೆ ಏನೆಂದರೆ, ಬಾಲ್ಯದಿಂದಲೂ ಈಜಿನಲ್ಲಿ ನಮ್ಮೂರಿಗೆ ಹೆಸರಾಗಿದ್ದ ಆತ ಪ್ರವಾಹದ ಎದುರೂ ಕೂಡ ಸುಲಲಿತವಾಗಿ ಈಜಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದ ಆತ ಅಷ್ಟು ಬೇಗ ಸೋಲೊಪ್ಪಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಆ ನಿಗೂಢತೆಯ ಹಿಂದಿನ ಸತ್ಯವಾದರೂ ಏನು? ಇದೆ ನನ್ನ ಮೊದಲ ಅನುಭವ ಎಂಬ ಕೊನೆಯ ಸಾಲಿನಿಂದ ಪರಂ ಓದುತ್ತಿದ್ದ ಆ ಕತೆ ಪ್ರಶ್ನಾರ್ಥಕವಾಗಿ ಅಂತ್ಯ ಕಾಣುತ್ತದೆ. ಕಥೆಯನ್ನು ಸಂಪೂರ್ಣವಾಗಿ ಓದಿದ ಪರಂ ಆ ಹಾಳೆಗಳನ್ನು ತನ್ನ ಪಕ್ಕದಲ್ಲಿದ್ದ ಫೈಲಿನಲ್ಲಿಟ್ಟು, ತಾನು ಈಗ ಓದಿದ ಕಥೆಯು ನಿಜವಾಗಿಯೂ ನಡೆದಿರಬಹುದಾ ಅಥವಾ ತನ್ನ ಸ್ನೇಹಿತನ ತಂದೆ ಆವತ್ತಿನ ದಿನ ಕಂಡ ಭ್ರಾಂತ ಎಂಬ ಜಿಜ್ಞಾಸೆಯಲ್ಲಿ ಮುಳುಗಿರುವಾಗಲೇ ಬಚ್ಚಲ ಮನೆಯಿಂದ ಈ ಹಿಂದೆ ಧರಿಸಿದ್ದ ಪಂಚೆಯನ್ನೇ ಉಟ್ಟುಕೊಂಡು ಬರೀ ಮೈಯಲ್ಲಿ ಪದವನ್ನು ಹಾಡುತ್ತಾ ಕೆಂಪು ಶಾಲಿನಿಂದ ತನ್ನ ತಲೆಯನ್ನು ಒರೆಸಿಕೊಂಡು ಬಂದ ಆ ವ್ಯಕ್ತಿ ಚಿಂತಾಸಾಗರದಲ್ಲಿ ತೇಲುತ್ತಿದ್ದ ಪರಂನನ್ನು ನೋಡಿ ತನ್ನ ಹಾಡನ್ನು ನಿಲ್ಲಿಸಿ ಹತ್ತಿರ ಬಂದು ಖಾಲಿ ಇದ್ದ ಕುರ್ಚಿಯ ಮೇಲೆ ಕುಳಿತು ಕೈಯಲ್ಲಿದ್ದ ಶಾಲನ್ನು ಹೆಗಲ ಮೇಲೇರಿಸಿಕೊಂಡು ಪರಂನನ್ನು ನೋಡುತ್ತಾ ಹುಬ್ಬೇರಿಸಿ, "ಏನು ಹುಡುಗ, ಹೇಗನ್ನಿಸ್ತು ನನ್ನ ಕತೆ?" ಎಂದು ಕುತೂಹಲಕಾರಿಯಾಗಿ ಕೇಳಿದಾಗ ಭಾವರಹಿತವಾಗಿ ಕುಳಿತಿದ್ದ ಪರಂ ಎಚ್ಚರವಾಗಿ ಆ ವ್ಯಕ್ತಿಯನ್ನು ಕಂಡು ತನ್ನ ತಲೆಯಲ್ಲಿ ಓಡಾಡುತ್ತಿದ್ದ ನೂರಾರು ಪ್ರಶ್ನೆಗಳನ್ನು ಎದುರಿಡುತ್ತಾ, "ನಿಮ್ಮ ಅಣ್ಣನ ಕತೆ ಒಂದು ಬರೆದಿದ್ದೀರಲ್ಲ ಅಂಕಲ್, ಅದನ್ನು ಓದಿ ಮುಗಿಸ್ದೆ ಈಗ. ನಂಗನ್ಸೋ ಪ್ರಕಾರ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೆ" ಎಂದು ಹೇಳಿದಾಗ ಆ ವ್ಯಕ್ತಿ ತನ್ನ ತಲೆಯನ್ನು ತಗ್ಗಿಸಿಕೊಂಡು ಮಂದಗತಿಯಲ್ಲಿ ನಗುತ್ತಾರೆ. ಅವರ ನಗುವಿನಲ್ಲಿ ಅಡಕವಾದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ಪರಂ ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, "ಆದರೆ ಕತೆ ಓದೋದಕ್ಕೆ ಬಹಳ ಚೆನ್ನಾಗಿದೆ ಅಂಕಲ್, ನಿಮ್ಮದು ಒಳ್ಳೆ ಕಲ್ಪನೆ" ಎಂದು ಅವರ ಅನುಭವವನ್ನು ವ್ಯಂಗ್ಯ ಮಾಡಿ ಹೇಳಿದಾಗ ಆ ವ್ಯಕ್ತಿಯು ಈಗ ಕೊಂಚ ಕಟುವಾಗಿಯೇ, "ನಾನು ಹಿಂದೆನೇ ನಿಮ್ಗೆ ಹೇಳಿದೆ, ಅನುಭವನ ಅನುಭವಿಸಿದಾಗ ಮಾತ್ರ ಗೊತ್ತಾಗೋದು ಅಂತ. ಅದರ ಹೊರತು ಬೇರೆಯವರ ಮಾಹಿತಿಯಿಂದಲೋ ಬರವಣಿಗೆಯಿಂದಲೋ ಬಂದ ಯಾವುದೇ ವಿಷಯವಾಗಲಿ ಕೇವಲ ಪೊಳ್ಳೆ ಎನಿಸುತ್ತದೆ" ಎಂದು ಹೇಳಿದಾಗ ಪರಂ ಮತ್ತಷ್ಟು ಉದ್ವೇಗದಿಂದ, "ಹಾಗಾದರೆ ನಿಮ್ಮ ಅಣ್ಣನ ಆತ್ಮ ನಿಮ್ಮ ಕಣ್ಣಿಗೆ ಮಾತ್ರ ಕಾಣಿಸುತ್ತಾ ಅಂಕಲ್? ನಿಮ್ಮ ಅಪ್ಪ ಅಮ್ಮನ ಕಣ್ಣಿಗೆ ಕಾಣಿಸಲ್ವಾ? ಅದೇಗೆ ಸಾಧ್ಯ ಅಂಕಲ್?" "ಓ, ಮೋಸ್ಟ್ಲಿ ದೇವರು ನಿಮ್ಮೊಬ್ಬರು ಕಣ್ಣಿಗೆ ಮಾತ್ರ ಸ್ಪೆಷಲ್ ಪವರ್ ಕೊಟ್ಟಿರಬೇಕು" ಎಂದು ಅಣಕಿಸಿ ಹೇಳುತ್ತಿದ್ದಂತೆಯೇ ಆತನಿಗೆ ಹೊರಗಿನಿಂದ ಯಾರೋ ಮಾತನಾಡಿಕೊಂಡು ಬರುತ್ತಿರುವ ಶಬ್ದ ಕೇಳುತ್ತದೆ. ತನ್ನ ಮಾತುಗಳನ್ನು ಅರ್ಧದಲ್ಲಿ ನಿಲ್ಲಿಸಿ ಆಚೆ ನಡೆದು ಜಗಲಿಯ ಮೇಲೆ ನಿಂತು ಯಾರೆಂದು ವೀಕ್ಷಿಸಿದಾಗ ತನ್ನ ಗೆಳೆಯ ಅಮರ್ ಮತ್ತು ಆತನ ತಾಯಿ ಸೀತಾಬಾಯಿ ಕಾಣಿಸುತ್ತಾರೆ. ಅಮರ್ ತನ್ನ ಒಂದು ಕೈಯಲ್ಲಿ ಗೋಣಿದಾರದಲ್ಲಿ ಸುತ್ತಿದ್ದ ಸೌದೆಕಟ್ಟನ್ನು ಹಿಡಿದು ಮತ್ತೊಂದು ಕೈಯಿಂದ ಕೊಂಟುತ್ತಿದ್ದ ತನ್ನ ತಾಯಿಯ ತೋಳಿಗೆ ಆಧಾರವಾಗಿ ಆಕೆಯನ್ನು ಬೈಯುತ್ತಾ ಮನೆಯ ಜಗುಲಿಯನ್ನು ತಲುಪಿ ಸೌದೆಕಟ್ಟನ್ನು ಜಗುಲಿಯ ಮೇಲಿಟ್ಟು ಸಿಟ್ಟಿನಿಂದಲೇ ತನ್ನ ತಾಯಿಯ ಕೈ ಹಿಡಿದುಕೊಂಡು ಮೆಟ್ಟಿಲುಗಳನ್ನು ಏರಿ ಮನೆಯೊಳಕ್ಕೆ ಕಾಲಿಟ್ಟನು. ಈ ದೃಶ್ಯವನ್ನು ಕಂಡ ಆತನ ತಂದೆ ಗಾಬರಿಯಿಂದ ಎದ್ದು ಬಂದು ತನ್ನ ಹೆಂಡತಿಯ ಕೈ ಹಿಡಿದು ನಿಧಾನವಾಗಿ ಆ ಕುರ್ಚಿಯ ಮೇಲೆ ಕೂರಿಸಿದರು. ನಂತರ ಅವರು ಅಮರ್ನ ಕಡೆ ತಿರುಗಿ ಈ ಬಗ್ಗೆ ವಿಚಾರಿಸಿದಾಗ ಅಮರ್ ತನ್ನ ತಾಯಿಯನ್ನು ದಿಟ್ಟಿಸಿ ನೋಡುತ್ತಾ, "ರಾತ್ರಿ ಹೊತ್ತಿಗೆ ಆ ಹಾಡಿಗೆ ಒಬ್ಳೆ ಹೊಯ್ಬೇಡ ಅಂದೇಳಿ ಹೇಳ್ರೂ ಕೇಳೋದಿಲ್ಲ. ನಿನ್ನ ಹುಡ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇಪ್ಪತ್ತಿಗೆ ಹಾಡಿಯಿಂದ ಯಾರೋ ಕಿರ್ಚ್ಕೊಂಡಂಗಾಯ್ತು. ಯಾರಂದೇಳಿ ಹೊಯ್ಕೊಂಡ್ರೆ ನನ್ನ ಅಬ್ಬಿ ಒಬ್ಳೆ ಬಿತ್ಕೊಂಡಿದ್ದಾಳು. ನಾನು ಒಳ್ಳೆ ಹನುಮಂತ ಕಂಡಾಗೆ ಅವಳನ್ನ ಮತ್ತೆ ಸೌದಿನ ಹೊತ್ಕೊ ಬಂದೆ" ಎಂದು ಕೋಪದಿಂದ ತನ್ನ ತಾಯಿಯ ಕಾರ್ಯವನ್ನು ಅಣಕಿಸುತ್ತಾ ಅಡುಗೆ ಮನೆ ಕಡೆಗೆ ತೆರಳಿ ಒಂದು ಚೊಂಬಿನಲ್ಲಿ ನೀರನ್ನು ತಂದು ತನ್ನ ತಾಯಿಗೆ ಕೊಟ್ಟು ಆಕೆ ನೀರನ್ನು ಕುಡಿದ ನಂತರ ಅದರಲ್ಲಿ ಉಳಿದ ನೀರನ್ನು ತಾನು ಕುಡಿಯಲೆಂದು ಚೊಂಬನ್ನು ಇನ್ನೇನು ಮೇಲೆತ್ತುವಷ್ಟರಲ್ಲಿ ಆತನಿಗೆ ಏನೋ ನೆನಪಾದಂತಾಗಿ ಅರ್ಧದಲ್ಲೇ ಚೊಂಬನ್ನು ಕೆಳಗಿಳಿಸಿ ನಿಂತಲ್ಲೇ ಮನೆಯ ಸುತ್ತಮುತ್ತ ಕಣ್ಣಾಡಿಸಿದ ಆತ ತನ್ನ ತಂದೆಯ ಕಡೆಗೆ ತಿರುಗಿ ಪ್ರಶ್ನಾರ್ಥಕವಾಗಿ, "ನಮ್ಮ ಪರಂ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ?" ಎಂದು ಕೇಳಿದಾಗ ಆತನ ತಂದೆಗೆ ತನ್ನ ಮಗನ ಈ ಪ್ರಶ್ನೆಗಳನ್ನು ಕೇಳಿ ದಿಗ್ಭ್ರಮೆಯಾಯಿತು. ತಕ್ಷಣವೇ ಮನೆಯಿಂದ ಹೊರ ನಡೆದು ಜಗುಲಿಯ ಬಳಿ ಬಂದು ನೋಡಿದಾಗ ಅಲ್ಲಿ ಯಾರ ಸುಳಿವೂ ಇರಲಿಲ್ಲ. ಆ ಹೊತ್ತಿಗೆ ಸರಿಯಾಗಿ ತಮ್ಮ ಮನೆಯ ಹಿಂದಿನಿಂದ ರಂಗಜ್ಜ ಕೂಗಿಕೊಂಡು ಓಡಿ ಬರುವುದು ಕೇಳಿಸಿತು. ಸುಮಾರು ವರ್ಷಗಳ ಹಿಂದೆ ನಡೆದ ತನ್ನಣ್ಣನ ಇಂತಹದೇ ಒಂದು ಘಟನೆ ನೆನಪಿಗೆ ಬಂದು ಅವರ ಗಂಟಲು ಒಣಗಿತು. ಗಾಬರಿಯಿಂದ ಓಡಿ ಬಂದ ರಂಗಜ್ಜ ತನ್ನೊಡೆಯನನ್ನು ಕಂಡು ಬಾಯನ್ನು ತಡವರಿಸುತ್ತಾ, "ದಣಿ, ಕೇಶವಣ್ಣನ ಸಮಾಧಿ ದೀಪಕ್ಕೆ ಎಣ್ಣೆ ಹಾಕುವ ಅಂದಳಿ ಹೋದಾಗ ಅಲ್ಲಿ ಅಮರಪ್ಪನ ದೋಸ್ತಿ" ಎಂದು ಹೇಳುವಷ್ಟರಲ್ಲಿ
ರಂಗಜ್ಜನ ಈ ಮಾತುಗಳನ್ನು ಕೇಳಿ ಏನೂ ತೋಚದೆ ಚೊಂಬನ್ನು ಕೊಳಗಿಟ್ಟು ಓಡಿ ಹೊರಬಂದ ಅಮರ್ ರಂಗಜ್ಜನ ಕೈಯನ್ನು ಹಿಡಿದು ಆತಂಕದಿಂದ ಎಂತಾಯಿತು ಅಜ್ಜ ಪರಂಗೆ ಎಂದು ಕೇಳಿದಾಗ ರಂಗಜ್ಜ ಮರುಗುತ್ತಾ, ನಾನ ಗಂಡಿಗೆ ಮೊದಲೇ ಹೇಳಿದೆ ಮಗ, ನೀ ಪರವೂರಿಂದ ಬಂದನು, ಆ ನೆಲ್ಬಾಮಿ ಹತ್ರ ಅಷ್ಟು ರಾತ್ರಿಗೆ ಹಾಪಗಾಗ ಅಂದಳೆ, ಆದರೆ ನನ್ನ ಕಣ್ ತಪ್ಪಿಸಿ ಅಲ್ಲಿಗೆ ಹೋಯಿ ಎಂದು ತನ್ನ ಮಾತನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಮುಂದೆ ಮಾತನಾಡಲಾಗದೆ ಕಣ್ಣೀರಿಡುತ್ತಾರೆ. ರಂಗಜ್ಜನ ಆ ಮಾತುಗಳನ್ನು ಜೀರ್ಣಿಸಿಕೊಳ್ಳಲಾಗದೆ ಅಮರನ ಹೃದಯಕ್ಕೆ ಸಿಡಿಲು ಬಡಿದಂತಾಗಿ ಮರು ಮಾತನಾಡದೆ ಉಸಿರು ಎಳೆದುಕೊಳ್ಳುತ್ತಾ ದಿಬ್ಬವನ್ನು ಹಾರಿ ನೆಲಬಾಮಿ ಇದ್ದ ಆ ಸ್ಥಳಕ್ಕೆ ಬಂದು ನೋಡಿದ ಅಮರ್ ದಿಗ್ಭ್ರಾಂತನಾಗಿ ತನ್ನ ಮೊಣಕಾಲಿನ ಮೇಲೆ ಕುಸಿದು ನೆಲವನ್ನು ಬಡಿಯುತ್ತಾ ಆಕ್ರಂದಿಸತೊಡಗಿದ. ಇತ್ತ ಅಮರ್ನ ತಂದೆ ರಾಘವಾಚಾರಿಗೆ ಅಲ್ಲಿ ಏನು ನಡೆದಿರಬಹುದೆಂಬ ಅರಿವು ಮೂಡಿಯೋ ಏನೋ ಆ ಸ್ಥಳಕ್ಕೆ ಹೋಗಲಿಚ್ಛಿಸದೆ ಹೊಸ್ತಿಲ ಹತ್ತಿರವಿದ್ದ ಜಗಲಿಗೆ ಅಂಟಿಕೊಂಡಿದ್ದ ಮೆಟ್ಟಿಲುಗಳ ಮೇಲೆ ಕೂತು ತನ್ನ ಹೆಂಡತಿಯನ್ನು ನೋಡುತ್ತಾ ಏನು ಮಾತನಾಡಲಾಗದೆ ಮೌನಿಯಾಗುತ್ತಾರೆ. ಬಾವಿಯಲ್ಲಿ ತೇಲುತ್ತಿದ್ದ ತನ್ನ ದೇಹವನ್ನು ಅಲ್ಲೇ ಬದಿಯಲ್ಲಿ ನಿಂತು ಆಶ್ಚರ್ಯದಿಂದ ವೀಕ್ಷಿಸುತ್ತಿದ್ದ ಪರಂನ ಆತ್ಮಕ್ಕೆ ತಾನು ಸ್ವಲ್ಪ ಸಮಯದ ಹಿಂದೆ ನೀರಿನಲ್ಲಿ ಕಂಡದ್ದು ತನ್ನ ಬಿಂಬವನ್ನಲ್ಲ, ಬದಲಾಗಿ ತನ್ನ ಮೃತದೇಹ ಎಂಬ ಕಹಿ ಸತ್ಯದ ಅರಿವು ಮೂಡಿ ತನ್ನ ಗೆಳೆಯನ ತಂದೆ ತನಗೆ ಈ ಹಿಂದೆ ಹೇಳಿದ ಮಾತುಗಳು ಈಗ ಒಂದೊಂದಾಗಿ ಆತನ ನೆನಪಿನಂಗಳದಲ್ಲಿ ಮರುಕಳಿಸುತ್ತಿರುತ್ತದೆ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ಅನುಭವನ ಅನುಭವಿಸ್ಬೇಕಷ್ಟೇ. ಮಾಲ್ಗುಡಿಯ ಅಂದಿನ ಕರಾಳ ರಾತ್ರಿಯ ನಿಗೂಢತೆಯು ಸುಮಾರು ವರ್ಷಗಳ ನಂತರ ರಾಘವಾಚಾರ್ಯರ ಆತ್ಮಕಥನ ಪುಸ್ತಕದ ಕೊನೆಯ ಅಧ್ಯಾಯವಾಗಿ ಮೂಡಿಬರುತ್ತದೆ. ಆ ಅಧ್ಯಾಯದ ಶೀರ್ಷಿಕೆ ಪರಮಾತ್ಮ. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕುಂಬಳಕಾಯಲ್ಲಿ ಬಾಂಬುಂಟು ಮರಾಯರಿ ಅಂದ ಹಾಗೆ ಚಾನಲಲ್ಲಿ ಎಲ್ಲವೂ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಸರ್ವೇ ಜನಾಃ ಸುಖಿನೋ ಭವಂತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.